ಅಪ್ಕಮಿಂಗ್ ವೆರಿ ಪ್ರಾಮಿಸಿಂಗ್ ಆಕ್ಟರ್ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಇದ್ರದ್ದೇ ಜರ್ನಿ ಇದೆ. ಒಂದು ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿ ಟ್ರಾಲ್ ಆಗ್ತಾ ಇದೆ. ನಾನೇನು ತಪ್ಪು ಹೇಳಿಲ್ಲ, ಕ್ಲಾರಿಫಿಕೇಶನ್ ಕೊಡುವಂಥದ್ಕಿಂತ ನೀವು ಗ್ಯಾರಂಟಿ ನ್ಯೂಸ್ ಅಲ್ವಾ, ಗ್ಯಾರಂಟಿಯಾಗಿ ಕಟ್ ಮಾಡದೆ ಇದಿಷ್ಟೇ ಯಾಕೆ. ಶತ್ರು ಬಣಗ ಅಂತ ಒಂದು ಆಗ್ತಾ ಇದೆ, ಹಾಗೆ ಡಾಲಿ ಬಣಗ ಅಂತಾನು ಆಗ್ತಾ ಇದೆ. ಡಾಲಿ ಬಳಗ ಇದೆ, ಆಗ್ತಾ ಇರೋದಲ್ಲ. ಧನಂಜಯ ಅವರ ಗೆಸ್ಟ್ ಅಪಿಯರೆನ್ಸ್ ಚಿತ್ರದಲ್ಲಿ ಇರುತ್ತೆ ಅಂತ ನಿಮ್ಗೆ ಫಸ್ಟೇ ಗೊತ್ತಿತ್ತು? ಅವರು ಬಂದಮೇಲೆ ಒಂದು ಸಿನಿಮಾ ಒಂದು ಒಳ್ಳೆ ತಿರುವು ಸಿಗುತ್ತದೆ. ಡಾಲಿ ಗ್ಯಾಂಗ್ ಜಾಲಿ ಗ್ಯಾಂಗ್ ವೀಕ್ಷಿಸಿ ಸಂಜೆ 6 ಗಂಟೆಗೆ. ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನಿದೆ ನಿಮ್ಮ ಜೊತೆಗೆ ಅದೃಶ್ನಿ. ಸೊ ರಾಮನವಮಿಯ ಪ್ರಯುಕ್ತ ಇವತ್ತು ನನ್ನ ಜೊತೆ ವಿಶೇಷವಾದಂತಹ ಅತಿಥಿ ಇದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸೊ ಇವ್ರಿಗೆ ಒಂದು ಸ್ಪೆಷಲ್ ಇಂಟ್ರೊಡಕ್ಷನ್ ಬೇಕೇ ಬೇಕು. ಇವರು KEB ಕರ್ನಾಟಕ ಎಂಟರ್ಟೈನ್ಮೆಂಟ್ ಬೋರ್ಡ್ನ ಓನರ್, ಓಕೆನಾ. ಅದಾದ್ಮೇಲೆ ನಮ್ಮ ಕನ್ನಡದ ದೇಸಿ ಅಪ್ಪಟ ಪ್ರತಿಭೆ, ವೆರಿ ಟ್ಯಾಲೆಂಟೆಡ್ ಇನ್ಸ್ಟಾ ಅಫಿಷಿಯಲಿ ಡಾಕ್ಟರ್ ನಾಗಭೂಷಣ್ ಅವರಿದ್ದಾರೆ. ಎಸ್, ಅವ್ರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಹೌದು ರಾಮನವಮಿಯ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಸೊ ರಾಮ ಏಕ ಪತ್ನಿ ವ್ರತಸ್ಥ, ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಹೀರೋಯಿನ್ ಇದ್ದಾರೆ, ದ ಪ್ಲಸ್ ಕೋಶಂಟ್ ಇವತ್ತಿನ ಕಾರ್ಯಕ್ರಮದ್ದು. ಸೊ ಇವ್ರ ಬಗ್ಗೆ, ಇವ್ರ ಹೆಸರಲ್ಲೇ ಇತಿಹಾಸ ಇದೆ. ಅಂಡ್ ಇವರು ಮುಟ್ತಾ ಬಂದಿರೋದು ಚಿನ್ನ ಆಗ್ತಾ ಇದೆ. ಕಿರುತೆರೆಯ ವೆರಿ ಬ್ಯೂಟಿಫುಲ್ ಕಿರುತೆರೆಯಲ್ಲಿ ಮಿಂಚ್ತಾ ಇರೋ ದ ಒನ್ ಅಂಡ್ ಓನ್ಲಿ ಮಲೈಕಾ ಅವರಿದ್ದಾರೆ. ವೆಲ್ಕಮ್ ಟು ಮೈ ಶೋ. ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿರೋರು ಇನ್ನೊಬ್ರನ್ನ ಹೊಗಳೋದು ತುಂಬಾ ಖುಷಿ ಆಗುತ್ತೆ. ಅಯ್ಯೋ, ನಿಜವಾಗ್ಲೂ ಚೆನ್ನಾಗಿ ಕಾಣ್ತಿದ್ರೆ. ನೀವು ದಿಂಬಿಡ್ಕೊಂಡು ಅದೇ ಹೇಳ್ದೆ, ಏನಕ್ಕೆ ಅವ್ರು ಡ್ರೆಸ್ ಕವರ್ ಮಾಡ್ತಾ ಇದ್ದೀರಾ ಅಂತ. ಸೊ ವಿದ್ಯಾಪತಿ ಬಗ್ಗೆ, ಪೂಜಾಪತಿ ಮಾತಾಡೋದಾದ್ರೆ ಏನ್ ಹೇಳ್ತೀರಾ? ಅದು ಏಕಪ್ರತಿ ವ್ರತಸ್ಥ ರಾಮನ ಹಬ್ಬದ ದಿನ, ಸೀತಾಪತಿಯ ದಿನದಂದು ಪೂಜಾಪತಿನ ವಿದ್ಯಾಪತಿ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ? ನಾನು ಹೇಳೋದೇನಿದೆ, ನೀವ್ ಹೇಳ್ಬೇಕು. ಟ್ರೈಲರ್ ನೋಡಿ ನಿಮ್ಗೆ ಏನ್ ಅನಿಸ್ತು ಅಂತ ನೀವ್ ಹೇಳಿದ್ರೆ ನಮ್ಮ ಜೋಶ್ ಬರುತ್ತೆ. ಒಳ್ಳೆ ಮಜಾ ಬಂತು. ಆಕ್ಚುಲಿ ನಿಮ್ಮನ್ನ ಈ ತರ ವಿಭಿನ್ನವಾದ ಪಾತ್ರಗಳಲ್ಲಿ ನೋಡೋದೇ ಒಂಥರ ಖುಷಿ ಆಗುತ್ತೆ. ಅಂಡ್ ನಂಗೆ ನಿಮ್ಮ ಆ ಕನ್ನಡ ಡೈಲೆಕ್ಟ್ ತುಂಬಾ ಖುಷಿ ಕೊಡುತ್ತೆ, ಒಳ್ಳೆ ಮಜಾ. ಅಂಡ್ ನಿಮ್ಮನ್ನ ಈ ಹಿಂದೆ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ಖುಷಿ ಆಗುತ್ತೆ. ಅಂಡ್ ಯಾವ್ದು ಬೇಕು ಸರ್? ನಮ್ದು ಏನಿಲ್ಲ, ಶುರುವಾದಾಗಲೇ ವೈಟ್ ಬೆಲ್ಟ್, ಇನ್ನು ವೈಟ್ ಬೆಲ್ಟ್. ಇನ್ನು ವೈಟ್ ಬೆಲ್ಟ್ ಅಲ್ಲಿ ಇದ್ರ ಯಾವ ಬೆಲ್ಟ್ ಅಂತ ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೋದು. ಅವ್ರು ಯಾವ ಕರಾಟೆ ಏನೇ ನೋಡ್ಕೊಂಡ್ಬೋದು. ಸರ್ ಕಲಿತ್ರ ಯಾವ್ದಾದ್ರು ಸ್ಟನ್ಸ್ ಕರಾಟೆದು? ಕರಾಟೆ ಕಲ್ತೆ. ಸಿನಿಮಾಗೆ ಎಷ್ಟು ಬೇಕೋ ಅಷ್ಟೊಂದು ಕಲ್ತಿದ್ದೀನಿ. ಒಂದ್ ನೋಡಿ ಹಾ ಹೂ ಹಾ ಅಂತೆಲ್ಲ ಮಾಡ್ತಾರಲ್ಲ, ಅವೆಲ್ಲ ಆ ಸಿನಿಮಾದಲ್ಲಿ ಬಂದ ಒಂದೇನಾಗತ್ತೆ ಗೊತ್ತಾ, ಇಲ್ಲಿ ಅವೆಲ್ಲ ತೋರಿಸ್ಬಿಟ್ರೆ ಇವೆಲ್ಲ ಮಾಡಿದ್ರೆ ನೋಡಿದಿರಲ್ಲ ಅಂತ ನಂಗೆ. ಅಲ್ಲ ಸರ್, ಒಂದ್ ಸ್ಯಾಂಪಲ್ ಅಂತ ಅದನ್ನ ಬಿಟ್ಟು ಎಕ್ಸ್ಟ್ರಾ ನೀವು ನೋಡೋದಿದ್ರೆ ಥಿಯೇಟರ್ ನೋಡ್ಬೇಕು, ಆವಾಗ ಮಜಾನೇ ಬೇರೆ. ಅವಾಗ ನಿಮ್ಗೆ ಅನ್ಸುತ್ತೆ ಇದನ್ನೆಲ್ಲ ಮಾಡ್ಬಿಟ್ಟು ನಾವು ಅಂತ. ಅದು ಬೇಕಲ್ಲ, ಅದು ಎಕ್ಸಾಕ್ಟ್ಲಿ ಸರ್ಪ್ರೈಸ್ ಫ್ಯಾಕ್ಟರ್ ಬೇಕಲ್ಲ. ಅದ್ರ ಚಿತ್ರದಲ್ಲಿ ಬಹಳಷ್ಟು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಇದೆ. ಅಂಡ್ ನಿಮ್ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಟೈಟಲ್ ಮೇಡಮ್ ಮಾಡಿರೋದು ಆ ಚಿತ್ರ? 3 ಸೂಪರ್ ಹಿಟ್, 3 ಹಿಟ್ 3 ಸೂಪರ್ ಹಿಟ್. ಸೂಪರ್ ಹಿಟ್. ಆ ಚಿತ್ರ ಟೈಟಲ್ ಕಾರಣ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. 7 ಮೂವಿ ಹಿಟ್. ಇದು 7ನೇದು ವಿದ್ಯಾಪತಿ. ಕಂಗ್ರಾಚುಲೇಷನ್. ಅಡ್ವಾನ್ಸ್ ಆಗಿ ಮಾಡ್ತಿದ್ದೀನಿ, ಬಿಕಾಸ್ ಟ್ರೇಲರ್ ಆ ಒಂದು ಭರವಸೆನ ಹುಟ್ಟಾಕಿದೆ. ನೋಡ್ಲೇಬೇಕು ಅಂತ ಅನ್ಸುವಂತಹ ಟ್ರೇಲರ್ ಏನು ಬಿಟ್ಕೊಟ್ಟಿಲ್ಲ, ಏನು ಇದೆ ಚಿತ್ರದಲ್ಲಿ. ಅಂಡ್ ಎಲ್ಲರಿಗೂ ನಗ್ಸೋದು ಇದೆಯಲ್ಲ, ದಟ್ ಇಸ್ ಇಂಪಾಸಿಬಲ್. ತುಂಬಾ ಕಷ್ಟವಾದಂತಹ ಒಂದು ಟಾಪಿಕ್ ಜಾನರ್. ಸೊ ಅದರಲ್ಲಿ ನೀವು ಸೂಪರ್ ಸ್ಟಾರ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ, ಎಷ್ಟು ಖುಷಿ ಇದೆ. ಒಂದು ಡ್ರೀಮ್ ರೋಲ್ನ ನನಗೆ ಸೆಕೆಂಡ್ ಮೂವಿಗೆ ಸಿಕ್ತು ಅಂತ ಹೇಳ್ಬೋದು. ನನಗಂತ ಒಂದು ಸಾಂಗ್ ಇದೆ, ಸೂಪರ್ ಸ್ಟಾರ್ ಫೀಲಿಂಗ್ ಬರುತ್ತೆ. ಇವಾಗೆಲ್ಲ ಸ್ಟಾರ್ಸ್ಗೆ, ನಾವಿನ್ನೂ ಆ್ಯಕ್ಟರ್ಸ್ ವಿ ಹ್ಯಾವ್ ನಾಟ್ ಬಿಕಮ್ ಸ್ಟಾರ್ಸ್ ಯೆಟ್, ಇವಾಗಿನ ನಾವು ಬಡ್ಡಿಂಗ್ ಆರ್ಟಿಸ್ಟ್ ಇಂಡಸ್ಟ್ರಿಗೆ. ಸೊ 2ನೇ ಸಿನಿಮಾಗೆ ಆರ್ಟಿಸ್ಟ್ ಆಗಿ ಒಂದು ಆನ್ ಸ್ಕ್ರೀನ್ ಸೂಪರ್ ಸ್ಟಾರ್ ಫೀಲಿಂಗ್ ತುಂಬ ಚೆನ್ನಾಗಿತ್ತು. ವಿದ್ಯಾಯನ್ ಅಂತ್ಯ, ವಿದ್ಯಾಯನ್ ಗುಣವಂತ, ಆಮೇಲೆ ಇನ್ನೂ ಒಂದ್ 2-3 ನೋಡಿದ್ನಲ್ಲ, ನನ್ನ ಹಾಡು ನನ್ನದು, ನನ್ನ ಹಾಡು ನನ್ನದು. ಅದಾದ್ಮೇಲೆ ವಿದ್ಯಾಯನ್ ನಿಗೂಢ, ಆಮೇಲೆ ಜ್ಯುವೆಲ್ರಿ ಆಡ್. ಆ ಜ್ಯುವೆಲ್ರಿ ಆಡ್ ನೋಡಿದೀರಾ? ಅದ್ರ ಒಂದ್ ಜ್ಯುವೆಲ್ರಿ ಏನಿದೆ ನೋಡಿದೀರಾ? ನೀವು ನೋಡಿದೀರಾ ಏನಿದೆ ಅಂತ? ಅದ್ರಲ್ಲೊಂದು 4 ಜ್ಯುವೆಲ್ಸ್ ಅಂತ ಇದೆ.
ಅದು ಚಕ್ 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 ಅಂತ ವೈಫ್ ಡಿಸೈನ್ ಮಾಡಿದ್ದು ಓ ನಾನ್ ಅದು ಅವ್ರು ಬೇರೆ ಏನೋ ಕಲ್ಸಿ ಅಂದ್ರೆ ನನ್ಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಮತ್ ಪುನಃ ಕೂತ್ಕೊಂಡು ಅದು ಆಮೇಲೆ ಟೈಮ್ ಇರಲಿಲ್ಲ ಬೇಸಿಕ್ಲಿ. ಸೊ ಮತ್ ಪುನಃ ನಾನು ಪೂಜನ್ಗೆ ಹೇಳಿ ಅದೊಂದನ್ನ ಡಿಸೈನ್ ಮಾಡಕ್ಕೆ ಏನೋ ಒಂದು ಹಾಕ್ಬೇಕು ಇಲ್ಲಿ ಜ್ಯುವೆಲ್ಸ್ ಅಂತ 4 ಜ್ಯುವೆಲ್ಸ್ ಅಂತ ಹಾಕ್ಸಿ ಸದ್ಯ ಡಾಲಿ ಜ್ಯುವೆಲ್ಸ್ ಅಂತ ಹಾಕ್ಸಿ 4 ಜ್ಯುವೆಲ್ಸ್ ಅಲ್ಲಿ ಇವರು ಅಂಬಾಸಿಡರ್ ನಮ್ಗೆ 4 ಜ್ಯುವೆಲ್ಸ್ ಇವರೇ ಬ್ರ್ಯಾಂಡ್ ಅಂಬಾಸಿಡರ್. ನೋಡಿ ನೀವು ಸಕ್ಕತ್ ದುಡ್ಡು ಬಂದು ಒಂದ್ ಜ್ಯುವೆಲ್ರಿ ಶಾಪ್ ಓಪನ್ ಆಗ್ಬಿಡಿ. ನೋಡಿ ನಾವು ಜ್ಯುವೆಲ್ರಿ ನಮ್ದು ಎಲ್ಲಾದ್ರೂ ನೋಡ್ತೀರಾ ನೀವು ಜ್ಯುವೆಲ್ರಿ? ಜಾಸ್ತಿ ಇದ್ದವ್ರು ತೋರಿಸ್ಕೊಳಲ್ಲ ಸರ್. ಹೌದಾ? ತುಂಬಾ ಇದೆ ನನ್ನ ಹತ್ರ ಅಂತೀರಾ? ಹಂಗೆ ಕೊಂಡ್ಬಿಟ್ಟಿರಾ? ಸೊ ಇಲ್ಲಿ ಪಾತ್ರದ ಬಗ್ಗೆ ಹೇಳೋದಾದ್ರೆ ವಿದ್ಯಾ ಅನ್ನೋಂಥ ಕ್ಯಾರೆಕ್ಟರ್ ನಿಮ್ಮ ಕರಿಯರ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ? ಒಂದ್ ಹೀರೋಯಿನ್ಗೆ ಒಂದು ತುಂಬಾ ಚೆನ್ನಾಗಿರೋ ಕಾಸ್ಟ್ಯೂಮ್ಸ್ ಅಲ್ಲಿ ಕಾಣಿಸ್ಕೋಬೇಕು ತೆರೆ ಮೇಲೆ ಅನ್ನೋದು ಒಂದು ಆಸೆ ಇದ್ದೇ ಇರುತ್ತೆ. ಅಂದ್ರೆ ಅಪಾರ್ಟ್ ಫ್ರಮ್ ಆಕ್ಟಿಂಗ್ ಅಲ್ಲಿ ನಮ್ಮ ಕೆಲಸನ ನಾವು ತೋರಿಸ್ಲೇಬೇಕು. ಆದ್ರೆ ಒಂದು ಕಾಸ್ಟ್ಯೂಮ್ಸ್ ಅಂತ ಬಂದ ತಕ್ಷಣ ಒಂಥರ ರಿಚ್ ಕಾಸ್ಟ್ಯೂಮ್. ಯೂಶಲಿ ನಾವು ಸಿನಿಮಾಗಳು ಮಾಡಿದ್ರೆ ಒಂದು ಲಂಗಾದಾವಣಿ ಇರುತ್ತೆ. ನಾನು ಫಸ್ಟ್ ಸಿನಿಮಾಯಿಂದ ತಗೊಂಡ್ ಬಂದ್ರೆ ಲಂಗಾದಾವಣಿ 18 years ಓಲ್ಡ್ ಹುಡುಗಿ ಹೇಗಿರ್ತಾಳೆ ಅನ್ನೋದನ್ನ ಪೋರ್ಟ್ರೇ ಮಾಡಬೇಕಿತ್ತು. ಬಟ್ ಇದರಲ್ಲಿ ಜಾನರ್ ಸೂಪರ್ ಸ್ಟಾರ್ ಆಗಿರೋದ್ರಿಂದ ಅವಳು ಸೀರಿಯಲ್ ಹೇಗೆ ಕಾಣಿಸ್ತಾಳೆ, ಲೆಹೆಂಗಾದಲ್ಲಿ ಹೇಗೆ ಕಾಣಿಸ್ತಾಳೆ, ಜೀನ್ಸ್ ಅಲ್ಲಿ ಎಲ್ಲಾ ತರ ಕಾಸ್ಟ್ಯೂಮ್ಸ್ ನಾನು ಎಕ್ಸ್ಪ್ಲೋರ್ ಮಾಡಕ್ ಸಿಕ್ತು. ಆಮೇಲೆ ಇದೊಂಥರ ಜನಕ್ಕೂ ತೋರಿಸ್ಬೋದು. ಅಂದ್ರೆ ನಾನು ನನ್ನ ವಿಭಿನ್ನತೆನ ಫಸ್ಟ್ ಸಿನಿಮಾಯಿಂದ ಈ ಸಿನಿಮಾದಲ್ಲಿ ತೋರಿಸ್ಬೋದು ಆಸ್ ಅನ್ ಆಕ್ಟರ್ ಅಂತ ನನ್ಗೆ. ಸೊ ಯು ಫೀಲ್ ಸೋ ಲಕ್ಕಿ ಅಲ್ವಾ? ನೀವು ಸ್ಮಾಲ್ ಸ್ಕ್ರೀನ್ ಎಂಟ್ರಿ ಕೊಟ್ಟಾಗ್ಲೂ ಕೂಡ ಅದ್ರಲ್ಲೂ ನೀವು ಹೌದು ಇದೇ ತರದ ಒಂದು ಕ್ಯಾರೆಕ್ಟರ್ ನೇ ಪ್ಲೇ ಮಾಡಿದ್ರೆ ಸೆಕೆಂಡ್ ಮೂವಿನಲ್ಲೂ ದ ಸೇಮ್ ಸೂಪರ್ ಸ್ಟಾರ್ ಆಗ್ಬೇಕು ಅನ್ನೋಂಥ ನಿಮ್ಮ ಆಸೆನ ಸಿನಿಮಾದಲ್ಲೇ ಪೂರೈಸ್ಕೊಂಡು. ಹೌದು, ನಾನು ಎಲ್ಲ ಕಡೆ ಅದನ್ನೇ ಹೇಳೋದು. ಅದೊಂದು ಲುಕ್ ಬೇಕಲ್ಲ ಇವಾಗ ನಾನು ಸೂಪರ್ ಸ್ಟಾರ್ ಅಂತ. ಹಂಗಲ್ಲ, ಅವ್ರು ಏನ್ ಮಾಡಿದ್ರು ಅದು ಇದಾಗುತ್ತೆ, ಸ್ಟೈಲ್ ಆಗುತ್ತೆ. ಒನ್ಸ್ ಯು ಬಿಕಮ್ ಸ್ಟಾರ್ ಅವ್ರಿಗೆ ಏನ್ ಮಾಡಿದ್ರು ಸ್ಟೈಲ್ ಅದು. ಅವ್ರು ಸುಮ್ನೆ ನೋಡಿದ್ರೆ ಅವ್ ಏನ್ ನೋಡ್ದ ಅವನು ಅಂತ, ಅವ್ ನೋಡಿರಲ್ಲ ಕೆಳಗಡೆ ನೋಡಿರ್ತಾನೆ ಬಟ್ ಏನೋ ನೋಡ್ದ ಅವನು ಅಂತ ಆತರ. ಟ್ರೂ, ವೆರಿ ಟ್ರೂ. ಸೊ ಹೇಗಿತ್ತು ನಾಗಭೂಷಣ್ ಸರ್ ಜೊತೆ ವರ್ಕ್ ಮಾಡಿದೆ? ಅವ್ರು ಕಾಮಿಡಿ ಮಾಡ್ಬೋದು ಬಟ್ ಈಸ್ ಅ ವೆರಿ ಸೀರಿಯಸ್ ಪರ್ಸನ್ ಆಫ್ ಸ್ಕ್ರೀನ್ ಅಂತ ಹೇಳ್ಬೋದು. ಡೈರೆಕ್ಟರ್ಸ್ ಇಬ್ರು ಬೇಸಿಕಲಿ ಅವ್ರದ್ದು ಪರ್ಸನಾಲಿಟಿ ಡಿಫ್ರೆಂಟ್ ಆಗಿರೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋದ್ರಿಂದ ಹಿ ವಾಸ್ ಪ್ರಿಟಿ ಸೀರಿಯಸ್ ಆನ್ ಸೆಟ್. ಬಟ್ ಇಲ್ಲ ಅಂದ್ರೆ ವಿ ಆರ್ ರಿಯಲಿ ಗುಡ್ ಫ್ರೆಂಡ್ಸ್, ವಿ ಆರ್ ಸ್ಟಿಲ್ ವೆರಿ ಗುಡ್ ಫ್ರೆಂಡ್ಸ್. ಸೊ ಆ ಕಂಪ್ಯಾಟಿಬಿಲಿಟಿ ಇದ್ರಿಂದಾನೇ ನಾವು ಆಮೇಲೆ ಡೈರೆಕ್ಟರ್ಸ್ ದೇ ಆರ್ ವೆರಿ ಯಂಗ್ ನಮ್ಮ ಏಜ್ಗೆ. ಸೊ ಇಟ್ಸ್ ವೆರಿ ಈಸಿ ಟು ಕಮ್ಯುನಿಕೇಟ್ ವಿತ್ ದೆಮ್. ತುಂಬ ಈಸಿ ಇತ್ತು ಅವ್ರ ಜೊತೆ ಕೆಲಸ ಮಾಡೋದು. ಏನಂದ್ರೆ ಇಬ್ರು ಇರ್ತಿದ್ರು ಬಟ್ ಇಬ್ರು ಆಕ್ಷನ್ ಕಟ್ ಹೇಳೋದು ನಮ್ಗೇನು ಕೇಳಿಸ್ತಾ ಇರಲ್ಲ, ಸುಮ್ಮನೆ ಆಕ್ಟ್ ಮಾಡ್ತಾ ಇದ್ವಿ. ಕಟ್ ಹೇಳ್ರೋ ಅಂತ ಇವ್ರು ಹೇಳಿ ಇಬ್ರಿಬ್ರಿದ್ರು ನೀವು ಕಟ್ ಹೇಳ್ತಾ ಇಲ್ಲ ಅಂತ. ಯಾಕಂದ್ರೆ ಒಬ್ರು ಡೈರೆಕ್ಟರ್ ಇದ್ರು ಆಕ್ಷನ್ ಅಂತ ಜೋರಾಗಿ ಕಿರ್ಚ್ತಾರೆ, ಕಟ್ ಅಂತ ಹೇಳ್ತಾರೆ. ಆ ಕಟ್ಟಲ್ಲೇ ಗೊತ್ತಾಗುತ್ತೆ ನಾವು ಚೆನ್ನಾಗಿ ಮಾಡಿದೀವೋ ಚೆನ್ನಾಗಿ ಮಾಡಿಲ್ವೋ, 1 more ಬೇಕು ಅಂತ. ಬಟ್ ಇಲ್ಲಿ ಅವ್ರು ಇಬ್ರು ಇದ್ರು ಏನು ಹೇಳ್ತಾ ಇರಲಿಲ್ಲ. ಬಟ್ ಇಟ್ ವಾಸ್ ಫನ್ ವರ್ಕಿಂಗ್ ವಿತ್ ಹಿಮ್ ಬಿಕಾಸ್ ಈಸ್ ಅ ವರ್ಸಟೈಲ್ ಆಕ್ಟರ್. ನೀವೇನ್ರಿ ನನ್ ಬಗ್ಗೆ ಹೇಳು ಅಂತಂದ್ರೆ ಇಷ್ಟು ಡೈರೆಕ್ಟರ್ ಬಗ್ಗೆ ಹೇಳ್ಬಿಟ್ಟು ಆಮೇಲೆ ಕೊನೆಯಲ್ಲಿ ಒಂದ್ ಲೈನ್ ಆಗ್ಬಿಟ್ರೆ ಹೋಗ್ರಿ ಅನ್ನ ಬೆಂದಿದೆ ಅಂತ ನೋಡಕ್ ಒಂದಾಗಲ್ ಸಾಕು. ಕರೆಕ್ಟ್, ಹೌದು, ತೂಕವಾದಂತಹ ಮಾತನ್ನ ಹೇಳಿದ್ರು. ಸೊ ವಿದ್ಯಾಪತಿ ಅನ್ನೋ ಪ್ರಾಜೆಕ್ಟ್ ನಿಮ್ಮ ಬಳಿ ಬಂದದ್ದು ಹೇಗೆ? ನಾನು ಅವ್ರ ಮುಂಚೆ ಡೈರೆಕ್ಟರ್ ಜೊತೆ ಇಕ್ಕಟ್ ಅನ್ನೋ ಸಿನಿಮಾ ಮಾಡಿದ್ದೆ. ಸೊ ಅದಾದ ನಂತರ ಏನು ಮಾಡೋದು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ರು. ನಂತರ ಸೊ ಒಂದಷ್ಟು ಕತೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ, ಏನು ಮಾಡ್ಬೋದು ಅಂತ. ಸೊ ಓಕೆ, ಈ ಕತೆ ಹೇಳಿದಾಗ ಓಕೆ ಇದನ್ನು ಮಾಡ್ಬೋದು ಅಂತ ನನಗನ್ಸಿದ್ದು. ಒನ್ಲೈನರ್ ತುಂಬ ಚೆನ್ನಾಗಿತ್ತು. ಒಬ್ಬರು ಸೂಪರ್ ಸ್ಟಾರ್ ಗಂಡ ಅವಳಿಗೆ ಇವೆಲ್ಲ ಅವಮಾನ ಮಾಡ್ತಾನೆ, ಆಮೇಲೆ ಅವಳು ಮನೆಯಿಂದ ನಿಮ್ಮನ್ನ ಹೊರಗಡೆ ಹಾಕ್ತಾರೆ, ಹೋಗೋಣ ಹೊಡ್ಬಿಟ್ಟು ಬಾ ಅಂತ ಇಷ್ಟು ಹೇಳಿದರು. ಸೊ ನನಗೆ ಆ ಲೈನೇ ಭಾಳ ಮಜಾ ಅನ್ನಿಸ್ತು. ಆಮೇಲೆ ಅದು ನಿಮ್ಗೆ ಎಷ್ಟು ಅದರಲ್ಲಿ ಕತೆ ತುಂಬೋದು. ಸೊ ನಂಗೆ ಆವಾಗ ಓಕೆ ಇದು ಮಾಡೋಣ ಅಂತ ಹೇಳಿದೆ. ಆ ನಂತರ ಇದನ್ನ ನಾನು ಧನಂಜಯ್ಗೆ ಹೇಳಿದ್ದು, ಈ ಥರದೊಂದು ಕತೆ ಮಾಡ್ಕೊಂಡಿದ್ದಾರೆ ಅಂತ. ಆಗ ಧನಂಜಯ್ ಇದ್ದು ಇಲ್ಲ ಅವ್ರು ಕೇಳು ಯಾರು ಪ್ರೊಡ್ಯೂಸರ್ ಇದ್ದಾರಾ ಅಂತ, ಇಲ್ಲಾಂದ್ರೆ ನಾನೇ ಪ್ರೊಡ್ಯೂಸ್ ಮಾಡಿಬಿಡ್ತೀನಿ ಅಂತ ಅಂದ. ಸೊ ಹಾಗೆ ಡಾಲಿ ಪಿಕ್ಚರ್ಸು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದು. ಪೂಜಾಪತಿಗೆ ಧನ್ಯತಾ ಪತಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಈ ಚಿತ್ರಕ್ಕೆ ನನ್ನ ಜೀವನಕ್ಕೆ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇನ್ನು ಅದ್ರ ಚಿತ್ರ ಏನು ಬಂದು ಚಿತ್ರ ಈ ಚಿತ್ರ ಇಡೀ ನಮ್ಮ ಜೀವನದಲ್ಲೂ ಹೋಲಿಸ್ಕೊಂಡಾಗ ಇದೊಂದು ಸಣ್ಣ ಇದು ಅಷ್ಟೇ. ಈ ಕ್ಷಣಕ್ಕೆ ಈ ಮೂವಿ ಪ್ಲೇಸ್ ಎ ಬಿಗ್ ಪಾರ್ಟ್ ಇನ್ ಮೈ ಲೈಫ್. ಬಟ್ ಈ ಕ್ಷಣಕ್ಕೆ ಬಟ್ ಇಡೀ ಒಂದು ಟೋಟಾಲಿಟಿಲಿ ನೋಡಿದಾಗ, ಸಮಗ್ರವಾಗಿ ನೋಡಿದಾಗ ಅಂದರೆ ಅವನ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಐ ಮೀನ್ ಈ ಸಿನಿಮಾನ ಹೊರತಾಗಿ. ಸೊ ಆಮೇಲೆ ಈ ಸಿನಿಮಾದಲ್ಲಿ ಅವನು ಬರೀ ಪ್ರೊಡ್ಯೂಸರಾಗಿ ಬಂದಿಲ್ಲ, ಒಂದು ಒಳ್ಳೆ ಪಾತ್ರದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾನೆ. ಸೊ ಎಲ್ಲೋ ಒಂದು ಕಡೆ ಒಬ್ಬ ಸೂಪರ್ ಸ್ಟಾರ್ ಬಂದು ನಮ್ಮ ಸಿನಿಮಾದಲ್ಲಿ ಮಾಡೋದಿದೆಯಲ್ಲ, ಅದು ಸಿನಿಮಾ ತೂಕನ ಹೆಚ್ಚಿಸುತ್ತೆ ಅಲ್ವಾ. ಸೊ ಇನ್ನವೇ ನಮಗೆ ನಮ್ಮ ಜವಾಬ್ದಾರಿ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ವಾ.
ಈಗ ನಾವೇ ಇದ್ದಾಗ ನಮ್ಗೊಂದು ಭಯ ಇರುತ್ತೆ, ಅಯ್ಯೋ ನಾವೇ ಜನ ನಮ್ಮನ್ನ ನೋಡೋಕೆ ಬರ್ತಾರಾ ಇಲ್ವಾ ಅಂತ. ಓಕೆ, ಒಬ್ಬ ಸ್ಟಾರ್ ಇದ್ದಾನೆ ಸಿನಿಮಾದಲ್ಲಿ ಅಂದ ತಕ್ಷಣ ನಮಗೆ ಓಕೆ ಬಿಡು, ಸ್ವಲ್ಪ ನಮ್ಮ ಜವಾಬ್ದಾರಿ ಕಡಿಮೆ ಆಯಿತು ಅಂತ. ಏನಿದ್ದಾರೆ ನಾಗಭೂಷಣ್ ಅವರು, ಸೊ ಇದು ಡೈರೆಕ್ಟರ್ ಫ್ರೆಂಡ್ಲಿ ಹೌದು, ಬಟ್ ಪ್ರೊಡ್ಯೂಸರ್ ಫ್ರೆಂಡ್ಲಿ ಆಕ್ಟರ್ ಅಂತೆ. ಒಂದು ಸೆಕೆಂಡ್ ಕೂಡ ಶೂಟಿಂಗ್ ಸ್ಪಾಟ್ ನಲ್ಲಿ ಟೈಮ್ ನ ವೇಸ್ಟ್ ಮಾಡ್ತಿರ್ಲಿಲ್ಲ. ಇಟ್ಸ್ ಲೈಕ್ ಮರ್ಕ್ಯೂರಿ ತರ ಕೆಲಸ ಮಾಡ್ತಿದ್ರು, ತುಂಬಾ ಚುರುಕು, ತುಂಬಾ ಆಕ್ಟಿವ್. ಸರ್ ಹೇಳಿರ್ಬೇಕು ಇದನ್ನ. ಯಾ ಹಿ ವಾಸ್ ಲೈಕ್ ದಟ್. ಹೌದು, ಅಂದ್ರೆ ಇದು ಅಕಸ್ಮಾತ್ ಇದಾಗ್ತಾ ಇಲ್ಲ ಅಂದ್ರೆ ಬೇರೆ ಏನಾದ್ರು ಪ್ಲಾನ್ ಮಾಡಿ ಬೇರೆ ಸೀನ್ ಆದ್ರೂ ಮಾಡೋಣ, ಇವಾಗ ಇದಾಗ್ತಿಲ್ವಾ ಏನೋ, ಲೈಟ್ ಬಂದಿರಲ್ವಾ ಏನೋ, ಅಟ್ಲೀಸ್ಟ್ ಅದಿಲ್ದೆ ಏನ ಎಕ್ವಿಪ್ಮೆಂಟ್ ಇಲ್ದೆ ಬೇರೆ ಏನ್ ಸೀನ್ ಮಾಡ್ಬೋದು ಅದನ್ನ ಮಾಡಿ ಅಂತ ಹಿ ವಾಸ್ ಪ್ರೊಡ್ಯೂಸರ್. ನಾವು ಫಸ್ಟ್ ಆಫ್ ಆಲ್ ಇಂಡಸ್ಟ್ರಿಲಿ ತುಂಬ ಕಷ್ಟ ಇದೆ ಆಯಿತಾ, ಬಿಸ್ನೆಸ್ ಆಗಲಿ ಅಥವಾ ಜನ ಥಿಯೇಟ್ರ್ ಬರಲಿ, ಈ ಟೈಮಲ್ಲಿ ನಾವು ಎಷ್ಟು ಕಡಿಮೆ ಬಜೆಟಲ್ಲಿ ನಾವು ಒಂದು ಒಳ್ಳೆ ಪ್ರಾಡಕ್ಟ್ನ ನಾವು ಮಾಡೋಕ್ಕಾಗುತ್ತೋ ಅಷ್ಟು ಒಳ್ಳೆಯದು. ಸೊ ಅಲ್ಲಿ ಸಿನಿಮಾದಲ್ಲಿ ಹೆಂಗೆ ಅಂತಂದರೆ ಒಂದೊಂದು ನಿಮಿಷನೂ ದುಡ್ಡೇ ಅಲ್ವಾ, ಒಂದೊಂದು ನಿಮಿಷನೂ ದುಡ್ಡೇ. ಸೊ ನಾವು ಎಷ್ಟು ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀವಿ ಅಷ್ಟು ಒಳ್ಳೆಯದು. ಸೊ ಅದಕ್ಕೋಸ್ಕರ ಆಮೇಲೆ ಅದು ಅಲ್ಲದೆ ಈಗ ಡಾಲಿ ಪಿಕ್ಚರ್ಸ್ ಆದ್ರಿಂದ ನಮ್ಮ ಹೋಮ್ ಬ್ಯಾನರ್ ಆದ್ರಿಂದ ನನಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದ್ದೇ ಇರ್ತದೆ. ಸೊ ಅದು ಮಾಡೋಣ ಇದು ಮಾಡೋಣ ಹಾಗೆ ಅಂತ ಅದು ಈಗ ಅವ್ನು ಅಷ್ಟೊಂದು ದುಡ್ಡು ನನ್ನ ಮೇಲೆ ಆಗ್ತಿದೆ ಅಂದರೆ ಒಂದು ಸ್ವಲ್ಪ ಅದ್ರ ಕಾಳಜಿ ನನಗಿರ್ಬೇಕಲ್ವಾ, ಸಿನಿಮಾ ಮೇಲೆ ಇರಬೇಕಲ್ವಾ, ಅಷ್ಟೇ. ಸೊ ಇಬ್ರು ಕೂಡ ತುಂಬಾ ಒಳ್ಳೆ ದೋಸ್ತಾನ. ಅಂಡ್ ಆಲ್ಸೋ ಇವಾಗ ಕೆಲವರು ಹೇಳೋವಂತ ಮಾತಿದು, ನಮ್ಮ ಇಂಡಸ್ಟ್ರಿನಲ್ಲಿ ಶೆಟ್ರು ಬಣಗ ಅಂತ ಒಂದ್ ಆಗ್ತಾ ಇದೆ, ಹಾಗೆ ಡಾಲಿ ಬಣಗ ಅಂತಾನು ಆಗ್ತಾ ಇದೆ ಅನ್ನುವಂತ ಮಾತು. ಡಾಲಿ ಬಳಗ ಇದೆ, ಆಗ್ತಾ ಇರೋದಲ್ಲ. ಹಾ, ಡಾಲಿ ಬಳಗ ಇದೆ, ಆಗ್ತಾ ಇರೋದಲ್ಲ. ಅಲ್ಲ, ನಾನು ಇದೆ ಅಂತ ಹೇಳಿದ್ರೆ ಏನ್ ಮೇಡಮ್ ಯಾರು ಹೇಳಿದ್ದು ಅಂತ ಹೇಳ್ಬಿಡ್ತೀರಾ ಅಂತ. ಇಲ್ಲ, ಸಿವಿಯರ್ ಫ್ರೆಂಡ್ಸ್ ಫ್ರಮ್ 21 years, 20 ವರ್ಷದಿಂದ. ಫಾರ್ ಎಕ್ಸಾಂಪಲ್ ಈಗ ನಾನಾಗಿರ್ಬೋದು, ಪೂರ್ಣ, ನಮ್ಮ ಡೇರ್ಡೆವಿಲ್ ಮುಸ್ತಫಾ ಡೈರೆಕ್ಟರ್, ಅವ್ನು ನನ್ನ ಜೂನಿಯರು, ಒಂದೇ ಕಾಲೇಜು. ಆಮೇಲೆ ಆರ್ಕೆಸ್ಟ್ರಾ ಸಿನಿಮಾ ಡೈರೆಕ್ಟ್ರು, ಸೊ ಅವನು ನಮ್ಮದೇ ಕಾಲೇಜು. ಅಂದರೆ ನಾವು ಎಲ್ಲರೂ, ಅಂದರೆ ಈಗ ಏನೇ ಆದ್ರೂ ಎಲ್ಲರೂ ಒಬ್ರಿಗೊಬ್ರು. ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಸಿನಿಮಾಗೆ, ವಿದ್ಯಾಪತಿ ಸಿನಿಮಾಗೆ ಒಂದು ಪ್ರಮೋಷನ್ ಸಾಂಗ್ ಶೂಟ್ ಮಾಡಿದ ಶಶಾಂಕ್ ಸೋಗಲ್ಲು, ಡೇರ್ಡೆವಿಲ್ ಮುಸ್ತಫಾ ಡೈರೆಕ್ಟ್ರು. ಅಂದರೆ ಒಂದು ಸಿನಿಮಾ ಮಾಡಿದಾಗ ಎಲ್ಲ ಸೇರ್ಕೋತೀವಿ. ಇದು ಅಂದರೆ ಇದು ನಾವು ಸಿನಿಮಾಗೆ ಬಂದ ಮೇಲೆ ಆಗಿರೋ ಬಳಗ ಅಲ್ಲ, ಇದು ನಾವು ಮುಂಚೆಯಿಂದನೇ ಹಾಗೆ ಇದ್ದೀವಿ. ಮುಂಚೆಯಿಂದನೇ ಗೆಳೆಯರು ಒಬ್ರಿಗೊಬ್ರು ಹೆಗಲು ಕೊಟ್ಕೊಂಡು ಒಬ್ರಿಗೊಬ್ರು ಕಷ್ಟ ಸುಖ ಹಂಚ್ಕೊಂಡು ಬಂದಿರೋದು. ಸೊ ಇಲ್ಲಿ ಡಾಲಿ ಬಳಗ ಆಗಿರೋದಲ್ಲ, ಡಾಲಿ ಬಳಗ ಮೊದಲಿಂದ ಇರೋದು. ಸೊ ಸಿನಿಮಾಗೋಸ್ಕರ ಆಗಿದ್ದಿಲ್ಲ ಇದು, ಅದು ಆ ಪ್ರೀತಿ ಬೆಸ್ತಿರೋದು ಮೊದಲಿಂದ. ಅಂಡ್ ಡಾಲಿ ವೆಂಚಿ ಅವರ ಎಲ್ಲಾ ಚಿತ್ರದಲ್ಲಿ ಅಂದ್ರೆ ಪ್ರಾಯಶಃ 90% ಆಫ್ ದ ಮೂವಿನಲ್ಲಿ ನಾಗಭೂಷಣ್ ಅವ್ರು ಕಾಣಿಸ್ತಾರೆ, ಇರ್ತಾರೆ. ಇಲ್ಲ, ಕಾಣಿಸಲ್ಲ, ಕಂಡಿಲ್ಲ. ಯಾಕೆ ಅಂತ ಹೇಳ್ತೀನಿ. ಈಗ ನಾನು ಆಕ್ಚುಲಿ ಇಂಡಸ್ಟ್ರಿಗೆ ಬಂದು ಎಷ್ಟೋ ವರ್ಷ ಆದ್ಮೇಲೆ ನಾನು ಬಡವರ ರಾಸ್ಕಲ್ ಫಸ್ಟ್ ಮಾಡಿದ್ದು ಅವ್ನ ಜೊತೆ. ಹೌದು, ಅದೇ ಬಡವರ ರಾಸ್ಕಲ್ ಅವನೇ ಪ್ರೊಡ್ಯೂಸ್ ಮಾಡ್ಬೇಕಾಯ್ತು ನನ್ನನ್ನು. ಅವನ ಜೊತೆ ನಾನು ಅವ್ನು ಆಕ್ಟ್ ಮಾಡೋದಕ್ಕೆ ಅವನೇ ಪ್ರೊಡ್ಯೂಸ್ ಮಾಡ್ಬೇಕಾಯ್ತು. ಅದಕ್ಕೂ ಮುಂಚೆ ಅವನೇ ಸಿನಿಮಾ ಮಾಡಿದ್ದಾನೆ. ನಾನು ಯಾವ್ಯಾವುದೋ ಸಣ್ಣ ಪಾತ್ರಗಳು ಮಾಡಿದ್ದೀನಲ್ಲ, ಆ ಸಣ್ಣ ಪಾತ್ರಗಳನ್ನ ಅವ್ನು ಸಿನಿಮಾದಲ್ಲಿ ಮಾಡೋಕ್ಕಾಗಿಲ್ಲ. ಸೊ ಇಟ್ ಹ್ಯಾಸ್ ಟು ಹ್ಯಾಪನ್ ಲೈಕ್ ದಟ್. ಐ ಮೀನ್ ಅವರ ಒಂದು ಪ್ರೋತ್ಸಾಹ ಇರ್ಬೋದು. ಸೊ ಅವರು ನಿಮ್ಗೆ ಹೆಲ್ಪ್ಫುಲ್ ಆಗಿದ್ದಾರೆ ಇಂಡಸ್ಟ್ರಿನಲ್ಲಿ. ಆಕ್ಚುಲಿ ಅವನೇ ನೋಡ್ರೆ ಹಂಗ ಟಗರು ಪಲ್ಯದಲ್ಲಿ ಅವನೇ ನನ್ ಮಾಡು ಅಂತ ಹೇಳಿದ್ದಿಲ್ಲ, ಗೊತ್ತಾ? ಹಾ, ಟಗರು ಪಲ್ಯದಲ್ಲೂ ಆಕ್ಚುಲಿ ನೋಡೋಣ ಬೇರೆ ಯಾರು ಹೊಸಬ್ರು ಮಾಡೋಣ ಅಂತಾನೆ ಅನ್ಕೊಂಡಿದ್ದು ಅವನು. ಸೊ ಆಕ್ಚುಲಿ ತಾರಮ್ಮ, ರಘು ಸರ್ ಎಲ್ಲ ಕಾಸ್ಟ್ ಆಗಿತ್ತು, ನನ್ನ ಕಾಸ್ಟಿಂಗ್ ಆಗಿರ್ಲಿಲ್ಲ. ಬಟ್ ನಾನು ಇನಿಷಿಯಲ್ ಫಸ್ಟ್ ಟೈಮ್ ನಾವು ಎಲ್ಲ ಬಂದು ಸ್ಕ್ರಿಪ್ಟ್ ಓದಿದ್ವಿ, ಎಲ್ಲರೂ ಕೂತು ಓದಿ ಸೂಪರ್ ಸ್ಕ್ರಿಪ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಲೀಡ್ ಕ್ಯಾರೆಕ್ಟರ್ ಯಾರು ಅಂತ ಮಾಡಿಲ್ಲ, ಯಾರು ಸಿಗಿಲ್ಲ ಅಂದ್ಬಿಟ್ಟು ಆಮೇಲೆ ಡೈರೆಕ್ಟರ್ ಇಲ್ಲ ನನಗೆ ನಾಗಭೂಷಣ್ ಅವ್ರು ಕೊಡ್ತೀರಾ ನೀವು ಅಂತ ಹೋಗಿ ದನನ್ನ ಕೇಳಿದ್ದು. ಸೊ ಹಿಂಗೆ ಅಂದರೆ ಏನು ನನಗೋಸ್ಕರ ಮಾಡಬೇಕು ಅಂತ ಆ ಥರದ ಹಂಗಲ್ಲ. ಅದು ಪಾತ್ರಕ್ಕೆ ಬಂದರೆ ಅವನು ಯಾವಲ್ಲದು ಇಷ್ಟ, ಅವ್ನು ಯಾವಾಗ ಈಗ ಡೈರೆಕ್ಟರ್ ಬರ್ತಾರಲ್ಲ, ಅವ್ನು ಹಿಂಗೆ ಕೂತಿರ್ತಾನೆ, ನೀನೆಲ್ಲ ಅಲ್ಲ ನಿಮ್ಗೆ ಪಾತ್ರಕ್ಕೆ ಅವನು ಸೂಟ್ ಆಗ್ತಾನೆ ಅಂದರೆ ಓಕೆ ನೋಡಿ ಕೇಳಿ ಅವನ್ನ. ಅಲ್ಲ, ಫಸ್ಟ್ ಅವ್ನು ಕೇಳಿ, ಅವನು ಏನೇನೋ ಮಾಡ್ಕೊಂಡಿರ್ತಾನೆ, ಅವ್ನಿಗೆ ಓಕೆ ಅಂದರೆ ನೀವು ಮಾಡ್ಕೊಳ್ಳಿ ಅಂತ. ಆ ಥರ ಅವನೇನು ನನ್ನ ಮೇಲೆ ಹೇರಲ್ಲ ನೀನು ಇದು ಮಾಡಬೇಕು ಅಂತ, ಅಥವಾ ಅವ್ನು ಹೇಳ್ದ ಮಾತ್ರಕ್ಕೆ ನಾನು ಮಾಡ್ತೀನಿ ಅನ್ನೋದು ಇಲ್ಲ. ಅದು ಅಂಡರ್ಸ್ಟ್ಯಾಂಡಿಂಗ್ ನಮ್ಮಿಬ್ಬರಲ್ಲೂ ಇದೆ. ಬಟ್ ಈ ಸಿನಿಮಾ ನನಗೋಸ್ಕರ ಮಾಡಿರೋದು, ಇದು ನಾನು ಒಪ್ಕೋತೀನಿ. ಐ ಮೀನ್ ಇದು ಕತೆ ಕೇಳಿ ಇದು ನಿಂಗೆ ಚೆನ್ನಾಗಿ ಸೂಟ್ ಆಗುತ್ತೆ, ಇದು ಮಾಡೋಣ ಅಂತ. ಸೊ ಚಿತ್ರದಲ್ಲಿ ಅವರ ಪಾತ್ರ ಕೂಡ ಇದೆ, ಪ್ರಮುಖವಾದಂತಹ ಪಾತ್ರನ ಪ್ಲೇ ಮಾಡ್ತಾ ಇದ್ದಾರೆ ಡಾಲಿ ಧನಂಜಯ್ ಅವರು. ಅನಕೊಂಡ ನಾನ್ ನಾಗ, ಅವನ ಅನಕೊಂಡ ಗರುಡರಾಮ್. ಅವ್ರು ನಮ್ಮ ಶ್ರೀವತ್ಸ ಹೇಳ್ತಿರ್ತಾನೆ, ನನ್ನ ಪಾಂಡ ತರ ಓಡಾಡ್ತಿರ್ತೀನಿ. ಸೊ ಹೇಗೆ ಸರ್ ಇದೆಲ್ಲ? ಹೌ ಡಿಡ್ ದಿಸ್ ಹ್ಯಾಪನ್?
ಸೊ ಅವರು ಹಾವನ್ ವಂಶ ಒಂದ್ ಕಡೆ ಆದ್ರೆ ಹಾವು ಹೆದರೋ ಅಂತ ಕಡೆ ಹಾವು ಗರುಡ. ಸೊ ನಾವಿಬ್ರು ವೈರತ್ವ ಅದು ಮೊದಲು ಆಗ್ಲಿಂದ ಬಂದಿರೋದು ವೈರತ್ವ. ಸೊ ಅದೇ ವೈರತ್ವ ಈ ಸಿನಿಮಾದಲ್ಲಿ ಇದೆ. ಸೊ ಇಲ್ಲಿ ಯಾರು ಗೆಲ್ತಾರೆ ಅಂತ ನೀವು ಬಂದು ಸ್ಕ್ರೀನ್ ಅಲ್ಲಿ ನೋಡ್ಬೇಕು. ಓಕೆ ನೈಸ್ ಸರ್. ಅಲ್ಲ ಆಕ್ಷನ್ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ಯಾವ ರೀತಿಯ ಒಂದು ಸಿಚುಯೇಷನ್ಸ್ ಡಿಫಿಕಲ್ಟೀಸ್ ಏನಾದ್ರು ಇತ್ತಾ? ನಿಮಗೆ ಎಷ್ಟು ಖುಷಿ ಕೊಡ್ತಾ ಆಕ್ಷನ್ ಸೀಕ್ವೆನ್ಸ್ಗಳು? ಆಕ್ಷನ್ ಸೀಕ್ವೆನ್ಸ್ ಏನು ಗೊತ್ತಾ, ಅದ್ರದ್ದು ಮಜಾನೇ ಬೇರೆ. ಮಾಡುವಾಗ ಕಷ್ಟ ಅನಿಸ್ತಾ ಇರ್ತದೆ, ವಾಪಸ್ ಹೋಗಿ ಮಾನಿಟರ್ ನೋಡಿದಾಗ ಆಹಾ ಏನು ಚೆನ್ನಾಗಿದೆಯಲ್ಲ ಅಂತ ಅನಿಸ್ತಾ ಇರ್ತದೆ. ಸೊ ಅದು ಯಾವಲ್ಲ ಅಲ್ವಾ ಫೈಟ್ಗಳು ಅಥವಾ ಇನ್ನೊಂದು ನೋಡಿದಾಗ ಪ್ರೇಕ್ಷಕರಿಗೆ ಒಂದು ಚಂದ ಅಂತ ಅನ್ಸುತ್ತೆ. ಮಾಡೋರು ಗೊತ್ತಿರುತ್ತೆ ಅದು ಕಷ್ಟ. ಸೊ ನಾನು ಇಷ್ಟು ದಿನ ಬರೀ ನೋಡ್ತಿದ್ನಲ್ಲ, ಈಗ ನಾನು ಮಾಡಿದ್ನಲ್ಲ ಅದ್ರ ಕಷ್ಟ ಗೊತ್ತಾಯಿತು. ಅದ್ರ ಮಜಾ ಮೊದಲಿಂದ ಗೊತ್ತಿತ್ತು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಬಟ್ ಅದ್ರ ಕಷ್ಟ ಗೊತ್ತಾದ್ದು ನನಗೆ ಈ ಸಿನಿಮಾದಲ್ಲಿ. ಸೊ ಸ್ಟಾರ್ಟಿಂಗ್ ಎಲ್ಲ ಫಸ್ಟ್ ಬಿಗಿನಿಂಗಲ್ಲೆಲ್ಲ ಭಾಳ ಜೋಶಲ್ಲೆಲ್ಲ ಮಾಡಿಬಿಡ್ತಾ ಇದ್ದೆ. ಆಮೇಲೆ ಗೊತ್ತಾಯ್ತು, ಅಯ್ಯೋ ಒಂದು 2 ದಿನ ಆದಮೇಲೆ ಮೈಕೈ ನೋವು ಅವು ಇವು ಎಲ್ಲ ಬಿದ್ದು ಯಾವತ್ತ ಬಿದ್ದ ರೇಟ್ ಇವತ್ತು ನೋವು ಶುರು ಆಗೋದು ಈ ಥರದ್ದೆಲ್ಲ. ಬಟ್ ಅಟ್ ದ ಎಂಡ್ ಅದನ್ನು ಹೀರೋ ನೀವ್ ಹೀಗಿದ್ರೆ ವಿಲನ್ ತುಂಬಾ ದೈತ್ಯವಾಗಿ ತೋರಿಸಿದಿರ. ಹೌದು, ಅವ್ರನ್ನ ನೀವು ಫೇಸ್ ಮಾಡೋದು, ಅವ್ರ ಜೊತೆ ನೀವು ಫೈಟ್ ಮಾಡೋದು ಒಂದ್ ಕ್ಷಣಕ್ ನೀವು ಅಯ್ಯಪ್ಪ ಅಂತ ಅನ್ಸಿದ್ಯಾ? ಇಲ್ಲ, ನನ್ಗೆ ಆ ಥರ ಭಯನೇ ಇಲ್ಲ. ಏನು ಬರಲಿ ವಿಲನ್ ಎಷ್ಟು ನಾನು ನೋಡ್ತೀನಿ ಏನಂತ, ಅದಕ್ಕೆ ನಾನು ಬರ್ತೀನಿ ಅದು ಆ ಕಾನ್ಫಿಡೆನ್ಸ್ ಇರಬೇಕು ಅಲ್ವಾ? ಆಕ್ಚುಲಿ ನಿಮಗೆ ಕ್ವಶನ್ ಮಾರ್ಕ್, ಇವ್ರಿಗೆ ಫುಲ್ ಕಾನ್ಫಿಡೆನ್ಸ್ ಇದೆ ಹೊಡಿತಾರೆ. ನಾನು ಹೊಡೆದು ಬರ್ತೀನಿ ನೋಡಿ ಸಿನಿಮಾದಲ್ಲಿ ಎಷ್ಟು ಸತಿ ಹೊಡೆಸ್ಕೊಂಡು ಬರ್ತೀನಿ ಅಂತ ಸುಮ್ಮನೆ ನೋಡಿ ಒಂದ್ಸಲ. ಟ್ರೇಲರ್ ನಲ್ಲಂತೂ ನಾವು ನೋಡ್ ಅದೊಂಥರ ಮಜಾ ಬಂದಿದೆ ಆ ಟ್ರೇಲರ್ ನಲ್ಲಿ ಇರುವಂತಹ ಸೀಕ್ವೆನ್ಸ್ಗಳು. ಶೂಟಿಂಗ್ ಟೈಮ್ ನಲ್ಲಿ, ಶೂಟಿಂಗ್ ಸೆಟ್ ನಲ್ಲಿ ಯಾವ್ದಾದ್ರು ಫನಿ ಇನ್ಸಿಡೆಂಟ್ ಆಗಿರೋದು ಆ ಥರದ್ದು ಏನಾದ್ರು ಇದೆಯಾ ನಿಮ್ಮಿಬ್ರದ್ದು ಸೀಕ್ವೆನ್ಸ್ ಅಲ್ಲಿ? ನನ್ಗೇನು ನೆನಪಿಲ್ಲ ಏನ್ರಿ. ನಂಗೆ ಸರ್ ಗರುಡರಾಮ್ ಸರ್ ಬಿಟ್ರೆ ನೀರು ನೆನಪಿಲ್ಲ. ಅವ್ರದ್ದೇನು ಹೇಳಿ? ಅದೇ ಅವರು ನನ್ನ ಚುಡಾಯಿಸೋ ಸೀನ್ ಇತ್ತು. ಅವ್ರು ಹೇಳಿದ್ರು ಫುಲ್ ಬೇರೆ ಇಳಿಸ್ಬಿಟ್ಟಿದ್ದಾರೆ ಅಂತ. ನಾನು ಎಲ್ಲರಿಗೂ ಬೇರೆ ಇಳಿಸ್ತೀನಿ, ಬಟ್ ನನ್ನನ್ನೇ ಬೇರೆ ಇಳಿಸಿದಂತ ಹೀರೋಯಿನ್ ಅಂದ್ರೆ ದಟ್ ಇಸ್ ಒನ್ ಅಂಡ್ ಓನ್ಲಿ ಮಲೈಕಾ ಅಂತ ಹೇಳಿದ್ರು. ಅಯ್ಯೋ, ಅವ್ರು ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಹೋಗಿದ್ರು. ಅಂದ್ರೆ ನನ್ನ ಚುಡಾಯಿಸ್ಬೇಕು, ಇಲ್ಲಿ ಕೈ ಹಿಡಿಬೇಕಿತ್ತು ನನ್ನ. ಯೂಶಲಿ ಚುಡಾಯಿಸುವಾಗ ಯಾವ ರೀತಿ ಜೆಸ್ಚರ್ ಇರುತ್ತೆ, 3 hours ಮ್ಯಾಕ್ಸಿಮಮ್ ಹಿ ಕುಡಂಟ್ ಡೂ ಇಟ್. ಅವರು ಪುಷ್ ಮಾಡಿದ್ರು, ಇಲ್ಲ ಇದಾಗಲ್ಲ ಇದು. ಆಮೇಲೆ ಒಬ್ರು ಡೈರೆಕ್ಟರ್ ಹೋದ್ರು, ಆಮೇಲೆ ಇಬ್ರು ಹೋದ್ರು, ಆಮೇಲೆ ನಾಗಭೂಷಣ್ ಸರ್ ಹೋದ್ರು. ಎಲ್ಲರೂ ಹೋಗ್ಬಿಟ್ಟು ಅವ್ರನ್ನ ಕನ್ವಿನ್ಸ್ ಮಾಡಿ ಕೊನೆಗೆ ಆಫ್ಟರ್ 3 hours ಆಫ್ ಸ್ಟ್ರಗಲ್ ಅವ್ರು ಬಂದು ಆ ಸೀನ್ ನ ಮಾಡ್ಕೊಟ್ಟು ಹೋದ್ರು. ಅಂದ್ರೆ ಅವ್ರ ಪಾಪ ಬೇರೆ ಸಿನಿಮಾಗಳಲ್ಲಿ ಮುಜುಗರ, ಆಮೇಲೆ ಬೇರೆ ಸಿನಿಮಾಗಳಲ್ಲಿ ಬಿಲ್ಡಪ್ ಸೀನ್ಸ್ ಅವ್ರು ಬರ್ತಾರೆ, ಹಿಂಗ್ ಏನೋ ಹಿಡ್ಕೋತಾರೆ, ಗನ್ ಹಿಡ್ಕೋತಾರೆ ಬಿಟ್ರೆ, ಇಲ್ಲಿ ಹ್ಯಾಡ್ ಟು ರಿಯಲಿ ಎನಾಕ್ಟ್ ಮಾಡ್ಬೇಕಿತ್ತು. ಒಂದು ಹುಡುಗಿನ ಚುಡಾಯಿಸ್ಬೇಕಿತ್ತು ಅಂದ್ರೆ ಅವ್ರು ಯಾವತ್ತೂ ಯಾವ ಸಿನಿಮಾದಲ್ಲೂ ಮಾಡಿರಲ್ಲ ಅನ್ಸುತ್ತೆ ಆ ತರ. ಬಿಕಾಸ್ ಪ್ಯಾನ್ ಇಂಡಿಯಾದಲ್ಲಿ ಬೇರೆನೆ ಗರುಡರಾಮ್ ನೋಡ್ತೀರಾ? ಎಸ್, ಈ ಸಿನಿಮಾದಲ್ಲಿ ಬೇರೆನೆ ಗರುಡರಾಮ್ ನೋಡ್ತೀರಾ. ಅಂಡ್ ಇಟ್ಸ್ ನಾಟ್ ಲೈಕ್ ಬಂದು ಸುಮ್ಮನೆ ಆವಾಜ್ ಹಾಕಿ ಹೋಗೋದು ಆ ಥರ ವಿಲನ್ ಅಲ್ಲ. ಅದೊಂದು ಕ್ಯಾರೆಕ್ಟರ್ ಗ್ರಾಫ್ ಇದೆ ಈ ಸಿನಿಮಾದಲ್ಲಿ, ಒಂದು ಡಾರ್ಕ್ ಹ್ಯೂಮರ್ ಇದೆ. ಸೊ ಈವನ್ ಗರುಡರಾಮ್ ಅವ್ರು ಕೂಡ ಈ ಸಿನಿಮಾ ಬಹಳ ವಿಶೇಷ. ಅದನ್ನ ಅವರೇ ಹೇಳ್ತಾ ಇರ್ತಾರೆ, ನನಗೆ ಬಹಳ ಸ್ಪೆಷಲ್ ಈ ಸಿನಿಮಾ ಅಂತ. ಚಿತ್ರದ ಹಾಡುಗಳ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಅಂತ ಒಂದು ಸ್ಪೆಷಲ್ ಸಾಂಗ್ ಇದೆ ಸರ್. ಬೈ ಎನಿ ಚಾನ್ಸ್ ಏನಾದ್ರು ಡುಯೆಟ್ ಸಾಂಗು ಆ ಥರದ್ದು ಏನಾದ್ರು ಎಕ್ಸ್ಪೀರಿಯನ್ಸ್? ಇಲ್ಲ, ನಾನು ಕೇಳಿದೆ ಯಾಕೆ ನಮ್ಮಿಬ್ಬರಿಗೂ ಒಂದು ಸಾಂಗ್ ಇಡ್ರಿ, ಎಲ್ಲರೂ ಸ್ವಿಟ್ಜರ್ಲ್ಯಾಂಡ್ ಎಲ್ಲರೂ ಶೂಟ್ ಮಾಡ್ಕೊಂಡ್ ಬರೋಣ ಅಂತ. ಏನಪ್ಪ ಮನ್ಸು ಮಾಡ್ಲಿಲ್ಲ ಅವರು. ನಿರಾಸೆ ಇದೆಯಾ ಸರ್ ಅದ್ರ ಬಗ್ಗೆ? ಖಂಡಿತ ಇದೆ. ಏನಪ್ಪ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗು ಆ ಥರದ್ದೆಲ್ಲ ಇದ್ದಿದ್ರೆ ಚೆನ್ನಾಗಿದೆ ಎಲ್ಲರೂ. ಯಾಕೆ ರೊಮ್ಯಾನ್ಸ್ ಅಂತ ಬಂದ್ರೆ ಮುಜುಗರ ಅವ್ರಿಗೆ ಮಾಡಕ್ಕೆ. ಹೌದಾ ಸರ್? ಅದು ಕಷ್ಟ. ಓಕೆ, ಆಕ್ಷನ್ ಮಾಡ್ಬಿಡ್ಬೋದು, ಆದ್ರೆ ರೊಮ್ಯಾನ್ಸ್ ಕಷ್ಟ. ತುಂಬಾ ಸುಮ್ನೆ ಒಂದ್ ಸಾಂಗ್ ಅಲ್ಲಿ ಹಿಂಗೆ ಅವ್ರು ಹಿಂಗ್ ಹೇಳದ್ ಹಿಂಗ್ ಮಾಡೋದಕ್ಕೆ ನಾನೇ ಒಂಥರ ಬೇವತ್ಕೊಂಡಂಗೆ ಆಗ್ಬಿಟ್ಟಿದೆ ಹೆಂಗಪ್ಪ ಅಂತ. ಇಂಥವೆಲ್ಲ ಆ ಥರದವೆಲ್ಲ ಸ್ವಲ್ಪ ಕಷ್ಟ ಅಂತೀರಾ? ಸೊ ಹಾಗೆ ಏನಾದ್ರು ಹೆವಿ ಸ್ಟೆಪ್ಸ್ ಹಾಕಿರುವಂತ ಟಪಾಂಗುಚಿ? ನನ್ಗೆ ಅವೆಲ್ಲ ಇಲ್ಲ, ಅವೆಲ್ಲ ಸ್ಟೆಪ್ ಹಾಕಿರೋದಲ್ಲ ಇವ್ರೆ. ನಂದೇನ್ ಆ ಸಾಂಗ್ ಅಲ್ಲಿ ಎಷ್ಟಿದೆ ಅಷ್ಟೇ ಇರೋದು, ಇನ್ಯಾವ್ದು ಹೆವಿ ಸ್ಟೆಪ್ಸ್ ಯಾವ್ದು ಇಲ್ಲ. ನಂದೊಂದು ಸಾಂಗ್ ಇದೆ, ನಂದೊಂದು ಸಾಂಗ್ ಇದೆ, ಅದನ್ನ ರಿಲೀಸ್ ಮಾಡಿಲ್ಲ. ಸಿನಿಮಾದಲ್ಲಿ ನೋಡ್ಬೇಕು ನೀವು. ನಾನು ಯಾವ ತರ ಶೋಕಿ ಮಾಡ್ತೀನಿ ಅಂತ ನೀವು ಸಿನಿಮಾದಲ್ಲಿ ನೋಡಿ ಗೊತ್ತಾಗುತ್ತೆ. ಸರ್ ಸಿನಿಮಾಗೋಸ್ಕರ ಒಳ್ಳೊಳ್ಳೆ ಪ್ರಿಪರೇಷನ್ ಆಗಿದ್ರ? ಹೇರ್ ಕಲರ್, ಗೆಟಪ್, ಆ ಮ್ಯಾನರಿಸಮ್, ಹೇರ್ ಕಲರ್ ಹಾಕೊಂಡ್ರದಕ್ಕೆ ಇಲ್ಲಿ ಕೂದಲು ಇರೋದು ನನಗೆ. ಅವೆಲ್ಲ ಹಾಕೊಳಕ್ ಹೋಗ್ಬಿಟ್ಟು ಟ್ರೈ ಮಾಡಿರೋ ಮೇಲೆ ಕೂದಲು ಹೋಗುತ್ತೆ. ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ದಯವಿಟ್ಟು ಹೇರ್ ಕಲರ್ ಮಾತ್ರ ಹಾಕೊಳಕ್ ಹೋಗ್ಬೇಡಿ, ಕೂದಲು ಉದುರುತ್ತೆ. ಅವ್ರ ಡೆನ್ಸಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ನಾನು ತುಂಬಾ ಚೆನ್ನಾಗಿತ್ತು ಡೆನ್ಸಿಟಿ ನಂದು ಕೂದಲು. ಅದು ಹಾಕಿ 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 ಶೂಟಿಂಗಿಗೆ ಅಂತ. ಆಮೇಲೆ ಅವರು ಸ್ಟ್ರೀಕ್ ಅಲ್ಲ, ರೂಟ್ ಇಂದ ಹಾಕ್ತಾ ಇದ್ದಿದ್ದು, ಫುಲ್ ರೂಟ್ ಇಂದ. ಅದು ಇದು ನೋಡಿ, ಅದು ಹೆಂಗಿದೆ, ಅದು ಒಳ್ಳೆ
ಬಿಸ್ಕೆಟ್ ಇದಾಕೊಂಡು ಹಾಂ ಪಾತ್ರ ಡಿಮ್ಯಾಂಡ್ ಮಾಡಿದೆ ಹೌದು. ನನಗೆ ಆ್ಯಕ್ಚುಲಿ ಈ ಥರದ್ದೆಲ್ಲ ಮಾಡಕ್ಕೆ ಮುಜುಗರ. ಈ ಥರದ್ದೆಲ್ಲ ನಂಗೆ ಸಣ್ಣ ಪುಟ್ಟ ಸ್ಟೈಲ್ ಮಾಡೋಕ್ಕೆ ಒಂಥರ. ಇನ್ನು ಈ ಥರ ಎಲ್ಲ ಮಾಡ್ಕೊಳಕ್ಕಂತೂ ಭಾರಿ ಮುಜುಗರ ನನಗೆ. ಆ ಸಿನಿಮಾದಲ್ಲಿ ಏನು ಅದು ಕಲರ್ ಬಟ್ಟೆ ಹಾಕ್ಕೊಂಡಿರೋದೇನು, ಈ ನಿಮ್ದು ಇದೆಯಲ್ಲ ಬಟ್ಟೆ, ಈ ಥರದ್ದೆಲ್ಲ ಬಟ್ಟೆ ನಾನು ಹಾಕೊಳ್ತಿದ್ದದು. ಹೆಣ್ಮಕ್ಳು ಸೀರೆ ಥರ ಇರೋದು ನಂದು, ಒಳ್ಳೆ ಈ ಬ್ಲೇಸರು ಎಲ್ಲ ಅಷ್ಟೊಂದು ಜಿಗಿ ಕಲರು, ಕೈಗೆಲ್ಲ ಉಂಗ್ರ ಅಂತೆ. ಮತ್ತೆ ವಿದ್ಯಾಪತಿ ಅಂದ್ರೆ ಸುಮ್ನೆನಾ? ಸೂಪರ್ ಸ್ಟಾರ್ ಸ್ಟಾರ್ ಶೋಕಿ ಮಾಡಿಲ್ಲ ಅನ್ಸುತ್ತೆ ಅಷ್ಟು ಪತಿ ತಗೋತಾ ಇದ್ರು ಅವ್ರ ಮೇಕಪ್ ಗೆಟಪ್ಗೆಲ್ಲ. ಜಾಸ್ತಿ ಟೈಮ್ ಏನು ತಗೋತಾ ಇರಲಿಲ್ಲ. ನಾನು ಮೇಕಪ್ಗೆಲ್ಲ ಟೈಮ್ ತಗೊಳಲ್ಲ. ಆಕ್ಸೆಸರೀಸ್ ಹಿಂಗೆ ಕೊಡ ಹಾಕ್ಬೋಣ ಅಂತ. ಬಟ್ ಅದು ಹಾಕೊಂಡ್ರೆ ಇರಿಟೇಷನ್ ಅವ್ರಿಗೆ, ಇದೆಲ್ಲ ಯಾರು ಹಾಕೋತಾರೆ ಅಂತ. ಆಮೇಲೆ ಒಂದು ಗೋಲ್ಡ್ ಟೀತ್ ಹಾಕೋಬೇಕಿತ್ತು ಇಲ್ಲಿ, ಅಂದ್ರೆ ಅದನ್ನು ಮಾಡ್ಸಿದ್ದಾರೆ ಒಂದು ಅಂತ, ಅಂದ್ರೆ ಆ ಲೆವೆಲ್ ಶೋಕಿ ಮಾಡ್ತಾ ಇದಾರೆ ಅಂತ ಯಾರ್ದೋ ದುಡ್ಡಲ್ಲಿ, ಅಂದ್ರೆ ಹೆಂಡತಿ ದುಡ್ಡಲ್ಲಿ. ಅದಕ್ಕಂತ ಅದ್ ಬಿಚ್ಚೋದು ಮತ್ತೆ ರೀಟೇಕು, ಅಂದ್ರೆ ಡೈಲಾಗ್ ಹೇಳ್ವಾಗ ಅದ್ ಬಿಚ್ಕೊಂಡು ಹೋಗೋದು. ಯೂಶಲಿ ಇವಾಗ ಟ್ರೆಂಡ್ ಅಲ್ವಾ ಎಲ್ಲ ಗೋಲ್ಡ್ ಟ್ರೀತ್ ಎಲ್ಲ ಮಾಡಿಸೋದು, ಆತರ ಆ ಲೆವೆಲ್ಗೆ ಶೋಕಿ ಮಾಡಿದ್ದಾರೆ ಸಿನಿಮಾ. ಸೊ ವಿದ್ಯಾಪತಿಯ ಯಾವ ಗುಣ ನಿಮಗೆ ಇಷ್ಟ ಆಗಿದೆ ಸರ್ ಆಸ್ ಅ ನಾಗಭೂಷಣ್? ವಿದ್ಯಾಪತಿಯ ರಿಯಲೈಸೇಷನ್ ಗುಣ. ಅವನಿಗೊಂದು ಪಾಯಿಂಟಲ್ಲಿ ರಿಯಲೈಸ್ ಆಗುತ್ತೆ ಎಲ್ಲ, ಒಂದಷ್ಟು ವಾಸ್ತವ, ಒಂದಷ್ಟು ಸತ್ಯ. ಆ ರಿಯಲೈಸೇಷನ್ ನಂಗೆ ಇಷ್ಟ. ಅದಾಗಬೇಕು ಎಲ್ಲರ ಜೀವನದಲ್ಲಿ. ಸೊ ಚಿತ್ರದಲ್ಲಿ ಬರೀ ನಗ್ಸಿದ್ದೀರಾ, ಆಕ್ಷನ್ ಅಷ್ಟೇ ಇದೆಯಾ? ಅದ್ ಬಿಟ್ಟು ಎಮೋಷನಲ್ ಸೀಕ್ವೆನ್ಸ್ ಏನಾದ್ರು ಇದಾವ? ಎಮೋಷನಲ್ ಇದೆ. ನಮ್ ಜೊತೆ ನಮ್ಮಿಬ್ರು ಕಾಂಬಿನೇಷನ್ ತುಂಬಾ ಎಮೋಷನಲ್ ಸೀನ್ಸ್ ಇರೋದು. ಸೊ ಹಾಗಾದ್ರೆ ನೋಡಕ್ ಬಂದಂತಹ ಪ್ರೇಕ್ಷಕರಿಗೆ ಎಲ್ಲವನ್ನ ಮಿಕ್ಸ್ಚರ್ ಮಾಡಿ ಕೊಡ್ತಿದ್ದೀರಾ ಚಿತ್ರದಲ್ಲಿ? ನಾವು ಹೇಳಿದ್ವಲ್ಲ, ನಾವು ನಮ್ಮ ಸಿನಿಮಾ ಯಾವ ಜನರಿಗೆ ಬೀಳುತ್ತೆ ಅಂತಂದ್ರೆ ನಾವು ಎಲ್ಲ ಕಡೆ ಹೇಳ್ತಾ ಇದೀವಿ, ಇದು ಇಟ್ ಇಸ್ ಎ ಎಮೋಕಮಾಕ್ಷನ್ ಮೂವಿ ಅಂತ. ಎಮೋಕಮಾಕ್ಷನ್ ಮೂವಿ, ಈಗ ರಾಮ್ ಕಾಮ್ ತರ. ಇದೊಂದು ಎಮೋಕಮಾಕ್ಷನ್, ಎಮೋಷನಲ್ ಕಾಮಿಡಿ ಆಕ್ಷನ್. ಎಕ್ಸ್ಪ್ಲೈನ್ ಮಾಡಿ. ಸೊ ಮೂರ ಮಿಶ್ರಣವಾದಂತಹ ಚಿತ್ರ, ಎಲ್ಲಾ ವರ್ಗದವರು ನೋಡಿ ಎಂಜಾಯ್ ಮಾಡಬಹುದಾದಂತ. ಡೆಫಿನೆಟ್ ಆಗಿ ಇಡೀ ಫ್ಯಾಮಿಲಿ ಬಂದು ಕೂತ್ ನೋಡ್ಕೊಂಡು ಎಂಜಾಯ್ ಮಾಡೋಂಥ ಸಿನಿಮಾ. ಆಮೇಲೆ ಎಲ್ಲೂ ಕೆಟ್ಟ ಕಾಮಿಡಿ ಆ ಥರದ್ದಿಲ್ಲ. ಇಟ್ಸ್ ಎ ಪ್ಯೂರ್ ಫ್ಯಾಮಿಲಿ ಎಂಟರ್ಟೈನರು. ಆಮೇಲೆ ಒಂದು ಈಗ ನಾನೆಲ್ಲ ಕಡೆ ಹೇಳ್ತಾ ಇದ್ದೀನಿ, ಬೇಸಿಗೆ ರಜೆ ಅಲ್ವಾ, ಮಕ್ಕಳ ಜೊತೆ ನೋಡೋಕೆ ಒಂದು ಸಿನಿಮಾ ಬೇಕು ಪೇರೆಂಟ್ಸ್ಗೂ. ಈಗ ಬೇರೆ ಟೈಮ್ ಪೇರೆಂಟ್ಸ್ ಸಿನಿಮಾ ನೋಡ್ಕೊಂಡ್ ಬರ್ಬೋದೇನೋ, ರಜೆ ಬೇರೆ, ಅವ್ರಿಬ್ರು ಸುಮ್ನೆ ಹೋಗಕ್ಕಾಗಲ್ಲ, ಗಂಡ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ಲೇಬೇಕು. ಹೇಗೇನು ಹತ್ರ ಕರ್ಕೊಂಡು ಹೋಗೋ ಸಿನಿಮಾ ಇರ್ಬೇಕಲ್ಲ, ಅದು ನಮ್ಮ ಸಿನಿಮಾ ವಿದ್ಯಾಪತಿ. ಚಿತ್ರದ ಬಗ್ಗೆ ಅಂತೂ ಬಹಳ ಮಾಹಿತಿ ಹೇಳಿದ್ರಿ. ಚಿತ್ರಕ್ಕೋಸ್ಕರ ಬೇರೆ ಎಲ್ಲಾದ್ರೂ ಹೋಗಿ ಶೂಟ್ ಮಾಡೋದು, ಚಿತ್ರೀಕರಣ ಮಾಡೋದು ಇದೆಯಾ? ಇತ್ತು, ಆಸೆ ಇತ್ತು, ಹೋಗ್ಲಿಲ್ಲ. ಹೇಳಿದ್ ನಾನು ಅವಾಗಲೇ ಸ್ವಿಟ್ಜರ್ಲ್ಯಾಂಡ್ ಈ ತರದ್ದೆಲ್ಲ ಆಸೆ ಇತ್ತು. ಎಸ್ ಸರ್, 100% ನಮ್ಮ ಕಾರ್ಯಕ್ರಮದ ಇಂಟರ್ವ್ಯೂ ಮುಖಾಂತರ ಡಾಲಿ ಧನಂಜಯ ಅವ್ರಿಗೆ ಇದು ಮುಟ್ಟುತ್ತೆ. ನೆಕ್ಸ್ಟ್ ಸಿನಿಮಾದಲ್ಲಿ ನಿಮ್ಗೆ ಹೋಗುವಂತ ಅವಕಾಶ ಸಿಗುತ್ತೆ, ಒಂದು ಒಳ್ಳೆ ಡುಯೆಟ್ ಸಾಂಗ್ ಇರುತ್ತೆ. ಸಿನಿಮಾ ಮುಟ್ಟದ್ ಬೇಡ, ಸಿನಿಮಾ ಚೆನ್ನಾಗಿ ಹೋದ್ರೆ ಅವರೇ ಕರ್ಕೊಂಡು ಹೋಗ್ತಾರೆ. ನೈಸ್ ನೈಸ್. ಅಲ್ಲ ಡುಯೆಟ್ ಸಾಂಗ್ ಎಲ್ಲ ಆಡೋದಕ್ಕೆ ಬೇಕಲ್ಲ ಸರ್, ಅದಕ್ಕೆ ಹೌದು, ಅದಕ್ಕೆ ಫಸ್ಟ್ ಕಿವಿಗೆ ಮುಟ್ಸೋದ ನೆಕ್ಸ್ಟ್ ಮೂವಿ ಸಿನಿಮಾ ಚೆನ್ನಾಗಿ ದೊಡ್ಡ ಮಾಡ್ಲಿ ಫಸ್ಟ್, ಆಮೇಲೆ ಮಾಡೋಣ ಅಂತಾನೆ. ಸೊ ನಮ್ಮ ಗಾಂಧಿನಗರದಲ್ಲಿ ಸೊ ಅಪ್ಕಮಿಂಗ್ ವೆರಿ ಪ್ರಾಮಿಸಿಂಗ್ ಆಕ್ಟರ್ ಅಂತ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಸೊ ಈ ಬಗ್ಗೆ ಎಷ್ಟು ಖುಷಿ ಇದೆ ತಮಗೆ? ಬಿಕಾಸ್ ಯಾವುದೇ ಜಾನರ್ ಪಾತ್ರಗಳನ್ನ ಕೊಟ್ಟು ಆರಾಮಾಗಿ ಅರ್ದು ನುಂಗ್ತೀರಾ, ಒಳ್ಳೆ ಔಟ್ಪುಟ್ ಕೊಡ್ತೀರಾ ಅನ್ನೋಂಥದ್ದು. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಒಂದೇನಾಗುತ್ತೆ ಅಂದರೆ ಈಗ ಯಾವ ಓವರ್ ನೈಟ್ ಆಗಿದ್ದಿಲ್ವಲ್ಲ, ಅಂದರೆ ಇದ್ರದ್ದೇ ಜರ್ನಿ ಇದೆ. ನಾನು ಅಸಿಸ್ಟೆಂಟ್ ಡೈರೆಕ್ಟರಾಗಿ ನಾನು ಸಣ್ಣ ಪಾತ್ರಗಳನ್ನ ಮಾಡಿಕೊಂಡು ಈಗ ಅದು ಗೌರ್ಮೆಂಟ್ ಅಫಿಷಿಯಲ್ ಆದವರು ಈ ಚಿತ್ರರಂಗಕ್ಕೆ ಬಂದು ಚಿತ್ರರಂಗದಲ್ಲಿ ಹೆಸರು ಮಾಡ್ತಾ ಇರೋರು ನೀವು. ಬೇರೆ ಬೇರೆ ಥರದ ಪಾತ್ರಗಳನ್ನ ಮಾಡಿಕೊಂಡು ಪ್ರೂವ್ ಮಾಡಿಕೊಂಡು ಆಮೇಲೆ ನಂತರ ನನಗೆ ಲೀಡ್ ರೋಲ್ಗಳು ಈ ಥರ ಸಿಕ್ಕಿರೋದು. ಸೊ ನನ್ನ ಆ ಥರದ್ದು ಒಳ್ಳೊಳ್ಳೆ ಪಾತ್ರಗಳನ್ನ ಬರೆದಿರೋ ಐ ಮೀನ್ ಇವ್ರು ಡೈರೆಕ್ಟರ್ಸ್ಗೆ ಅಥವಾ ರೈಟರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಯಾವಾಗಲೂ ಆಸೆ ಬೇರೆ ಬೇರೆ ಥರದ ಪಾತ್ರಗಳು ಮಾಡಬೇಕು ಅಂತ. ಅಂದರೆ ಈ ಒಂದೇನಾಗುತ್ತೆ, ನಿಮ್ಮನ್ನು ಸ್ಟೀರಿಯೋ ಟೈಪ್ ಮಾಡಿಬಿಡ್ತಾರೆ. ಇವ್ನು ಕಾಮಿಡಿ ಮಾಡ್ತಾನೆ, ಒಳ್ಳೆ ಕಾಮಿಡಿ ರೋಲೇ ಕೊಡು. ಅದಕ್ಕೆ ನಾವು ಸ್ಟಿಕ್ ಆನ್ ಆಗಬಾರ್ದು. ಅದನ್ನು ಮೀರಿ ಬೇರೆ ಬೇರೆ ಚಾಲೆಂಜಸ್ನ ನಾವು ತೊಗೋಬೇಕು. ಬೇರೆ ಬೇರೆ ಪಾತ್ರಗಳಿಗೆ ನಾವು ಒಡ್ಕೋಬೇಕು, ನಮ್ಮ ಅಂತ ಚಾಲೆಂಜಸ್ಗೆ ಒಡ್ಕೋಬೇಕು ನಮಗೆ. ಆ ಥರ ಆ ವಿಚಾರದಲ್ಲಿ ನನಗೆ ಒಂದಷ್ಟು ಚಾಲೆಂಜಿಂಗ್ ಪಾತ್ರಗಳು ಬಂದಿದ್ದು ನನಗೆ ಭಾಳ ಖುಷಿ ಇದೆ. ಅದು ಟಗರು ಪಲ್ಯದಲ್ಲಿ ಆಗಿರ್ಬೋದು, ಅದು ಬರೀ ಕಾಮಿಡಿ ಇರಲಿಲ್ಲ, ಅದರಲ್ಲಿ ಒಂದು ಒಳ್ಳೆ ಎಮೋಷನ್ಸ್ ಇತ್ತು ಅಲ್ವಾ. ಈಗ ಇದರಲ್ಲಿ ಎಮೋಷನ್ನು ಮತ್ತು ಆ್ಯಕ್ಷನ್ ಇದೆ. ಸೊ ಇಲ್ಲೂ ಕೂಡ ಜನ ನನ್ನನ್ನು ಅಷ್ಟೇ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ತಾರೆ ಅಂತ ಅದೊಂದು ನಂಬಿಕೆಯಲ್ಲಿದ್ದೀನಿ. ಅದೊಂದು ಕಾತರತೆ ಯಾವಾಗಲೂ ಇದೆ, ಒಂದು ಕಾನ್ಫಿಡೆನ್ಸ್ ಇದೆ ಸಿನಿಮಾ ಮೇಲೆ. ಸೊ ಹಂಗಾಗಿ ಸ್ವಲ್ಪ ನಿರಾಳ. ಮಲೈಕ ಅವರೇ, ನಿಮ್ಮ ಬಗ್ಗೆ ಹೇಳೋದಾದ್ರೆ, ನೀವು ಈ ಹಿಂದೆ ಹೇಳಿದಂಥ ಒಂದು ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿ ಟ್ರಾಲ್ ಆಗ್ತಾ ಇದೆ.
ಸೊ ಆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ನಾನು ಹೇಳಿದ್ದು ನನ್ನ ಅಭಿಪ್ರಾಯ ಅಲ್ಲ, ನನ್ನ ಸುತ್ತಮುತ್ತ ಜನ ಏನು ರಿಯಾಕ್ಟ್ ಮಾಡ್ತಾ ಇದ್ರು ಅನ್ನೋ ಅಭಿಪ್ರಾಯ ಬೇಸಿಕಲಿ. ಸೊ ಫಸ್ಟ್ ಆ ಸ್ಟೇಟ್ಮೆಂಟ್ ಏನು ಅಂತ ನಿಮ್ ಬಾಯಿಂದಾನೇ ಹೇಳೋದಾದ್ರೆ ಏನ್ ಹೇಳ್ತೀರಿ? ಸ್ಟೇಟ್ಮೆಂಟ್ ಹೇಳ್ತಾ ಆ ಸೊಲ್ಯೂಷನ್ ಹೇಳ್ಬಿಡಿ. ಚಿಕ್ಕನ್ ಅವ್ರ ಜೊತೆ ನಾನು ಅದೇ ಹೇಳಕ್ ಬಂದಿದ್ದು ಇವಾಗ. ಅದು ಆ ಸ್ಟೇಟ್ಮೆಂಟ್ ಹೇಳಿದ್ದು ನನ್ನ ಅಭಿಪ್ರಾಯ ಅಲ್ಲ. ನನ್ನ ಸ್ಟೇಟ್ಮೆಂಟ್ ಎಲ್ರಿಗೂ ಗೊತ್ತಿರುತ್ತೆ, ಕ್ಲಾರಿಫಿಕೇಶನ್ ಏನು ಕೊಡೋದಿದ್ರು ಕೊಡಿ. ಕೊಡೋದ್ರಲ್ಲಿ ಯಾಕಂದ್ರೆ ನಾನೇನು ತಪ್ಪು ಹೇಳಿಲ್ಲ. ಕ್ಲಾರಿಫಿಕೇಶನ್ ಕೊಡೋ ಅಂಥದ್ಕಿಂತ ನನ್ನ ಜೊತೆಲಿರೋರು ಅನ್ನೋದಕ್ಕಿಂತ ಸುತ್ತಮುತ್ತ ಇವಾಗ ನೀವೇನೇ ಒಂದು ಸ್ಟೆಪ್ ತಗೋತಿದ್ದೀರಾ ಲೈಫಲ್ಲಿ ಅಂದ್ರೆ ಒಂದು ಹಲವಾರು ಜನ ಟೀಕೆಗಳು ಮಾಡೇ ಮಾಡ್ತಾರೆ. ಆ ಟೀಕೆಗಳು ನನಗೂ ಬಂದಿದೆ. ನಾನು ಏನು ಹೇಳೋಕೆ ಹೊರಟಿದ್ದು ಅಂದ್ರೆ ಆಫ್ಟರ್ ಅಷ್ಟೆಲ್ಲ ನಾವು ಸ್ಟ್ರಗಲ್ಸ್ ನೋಡ್ಕೊಂಡು ಬಂದ್ರು. ಬಿಕಾಸ್ ನಾವು ಸಿನಿಮಾ ಶೂಟ್ ಮಾಡಿದ್ದು 2022, ರಿಲೀಸ್ ಆಗಿದ್ದು 2024. ಸೊ ಆ ಸ್ಟ್ರಗಲ್ ಏನಿದೆಯಲ್ಲ, ಆ ಜರ್ನಿ ಕೊನೆಯದಾಗಿ ನಾವು ಸಿನಿಮಾ ಗೆಲ್ತು. ಅದನ್ನ ನಾವು ತುಂಬಾ ಜನಕ್ಕೆ ಉತ್ತರ ಕೊಟ್ವಿ. ಸೊ ಇದ್ರಲ್ಲಿ ನಾನು ಅವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡಬೇಕು ಅದನ್ನ ಜನ ಮೋಸ್ಟ್ ಪ್ರಾಬ್ಲಿ ರಾಂಗ್ ಆಗಿ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಬಟ್ ನಾನು ಹೇಳಿದ್ದು ಅಷ್ಟೆಲ್ಲ ಸ್ಟ್ರಗಲ್ಸ್ ತಗೊಂಡ್ ಬಂದ್ರು ಕೂಡ ಅಟ್ ದ ಎಂಡ್ ಆಫ್ ದ ಡೇ ನಾವು ಸಿನಿಮಾ ಗೆದ್ವಿ. ಅವ್ರ ಕಾಮಿಡಿ 250+ ಸಿನಿಮಾ ಕಾಮಿಡಿ ಮಾಡ್ಕೊಂಡು ಬಂದು ಒಂದು ಹೀರೋ ಆಗಿ ನಿಂತಾಗ ಅದು ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅಂಡ್ ಹಿ ಶೋಡ್ ಇಟ್ ಅಪ್ ಅಂಡ್ ದಟ್ಸ್ ವಾಟ್ ವಿ ವಿಲ್ ಡೂ ಇನ್ ದ ನೆಕ್ಸ್ಟ್ ಮೂವಿ ಅಂತ. ದಟ್ ವಾಸ್ ದ ಥಿಂಗ್ ವಿಚ್ ಹ್ಯಾಡ್ ಟು ಕನ್ವೆ ಇಟ್ ಅಂತ ಹೇಳ್ಬೋದು. ಓಕೆ, ನಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಗ್ಯಾರಂಟಿ ರೌಂಡ್ ಅಂತ ನೀವೇನು ಗ್ಯಾರಂಟಿ ನ್ಯೂಸ್ ಅಲ್ವಾ, ಗ್ಯಾರಂಟಿ ಆಗಿ ಕಟ್ ಮಾಡದೆ ಇದಿಷ್ಟೇ ಹಾಕಿ. ಅಲ್ಲ ಅವ್ರು ಹಾಕ್ತಾರೆ ಪರ್ಸೆಪ್ಷನ್ ಬೇರೆಯವರು ಎಲ್ಲರೂ ಒಂದೇ ರೀತಿಯಲ್ಲಿ ನೋಡ್ಬೇಕು. You can't please everybody. ಕರೆಕ್ಟ್, ದಟ್ ಇಸ್. ಸೊ ಗ್ಯಾರಂಟಿ ನ್ಯೂಸ್ ನ ಗ್ಯಾರಂಟಿ ರೌಂಡ್, ಗ್ಯಾರಂಟಿಯಾಗಿ ಉತ್ತರ ಕೊಡ್ಬೇಕು. ಏನು ಗ್ಯಾರಂಟಿ ಅಂತ ನಾನು ಕೇಳೋ ಪ್ರಶ್ನೆಗಳು ಗ್ಯಾರಂಟಿಯಾಗಿ ಉತ್ತರ. ನೀವ್ ಏನೇನೋ ಆ ಥರದ್ದೆಲ್ಲ ಹೇಳಿದ್ರೆ ಸ್ಕಿಪ್ ಮಾಡ್ತಿರ್ತೀವಿ ದಯವಿಟ್ಟು. ಇಲ್ಲ, ನಾವು ತುಂಬಾ ಕ್ಲೀನ್ ಅಂಡ್ ನೀಟ್. ಇದನ್ನ ಗ್ಯಾರಂಟಿಯಾಗಿ ಬಿಟ್ಟಿರಕ್ಕಾಗಲ್ಲ ಅನ್ನೋದಾದ್ರೆ ಏನನ್ನ, ಯಾಕೆ? ಏನೋ ಒಂದನ್ನ ನಾನು ಬಿಟ್ಟಿರಕ್ಕಾಗಲ್ಲ, ದಿನದಲ್ಲಿ ನಂಗೆ ಬೇಕೇ ಬೇಕು, ಅವಶ್ಯಕತೆ ಇದೆ ಅಂದ್ರೆ ಯಾವ್ದು ವಸ್ತು ಆಗಿರಬಹುದು, ಏನಾದ್ರೂ ನೀರು. ಆಗಿರ್ಬೋದು. ನೀರ್ ಕುಡಿದಿರಕ್ಕಲ್ಲ, ಕುಡಿದೆ ದಟ್ ಇಸ್ ಕಾಮನ್. ಗಾಳಿ ಕುಡಿದಿರಕ್ಕಲ್ಲ. ನಾಗಭೂಷಣ್ ಅವ್ರಿಗೆ ಅಂತ ಆನ್ಸರ್ ಮಾಡೋದಂದ್ರೆ ಹಿಂಗೆ ಕೆಲವಿರುತ್ತೆ. ಕೆಲವ್ರಿಗೆ ಇಲ್ಲ, ನಾನು ವಾಚ್ ಹಾಕೊಂಡಿರೋ ಮನೆಯಿಂದ ಆಚೆ ಹೋಗಲ್ಲ ಬಿಕಾಸ್ ನಂಗೆ ವಾಚ್ ಅಂದ್ರೆ ತುಂಬಾ ಇಷ್ಟ ಅನ್ನೋ ತರದ್ದು. ಇಲ್ಲ, ನನ್ ಮೊಬೈಲ್ ಇಲ್ಲ ಅಂದ್ರೆ ನಂಗೆ ಇರೋಕ್ಕಾಗಲ್ಲ. ಮೊಬೈಲ್ ಎಲ್ರಿಗೂ ಈಗ ಗಾಳಿ ನೀರ್ ತರನೇ ಆಗ್ಬಿಟ್ಟಿದೆ ಎಲ್ರಿಗೂ. ಈಗ ಸ್ನಾನ ಮಾಡದೆ ಆಚೆ ಬರಕ್ ಅನ್ಸಲ್ಲ ಒಂದೊಂದ್ಸತಿ. ಅಂದ್ರೆ ಕೆಲವ್ರು ಜನ ಸ್ನಾನ ಇಲ್ಲದೆ ಆಚೆ ನನ್ಗೆ ನಿಮಗ್ ಸ್ನಾನ ಇಲ್ದಿರ ಆಚೆ ಬರಕ್ ಸಾಧ್ಯನೇ ಇಲ್ಲ. ಸೊ ನಾಗಭೂಷಣ್ ಸರ್, ನಿಮ್ಗೆ ಏನಪ್ಪ ಆ ಥರದ್ದು ಜಗತ್ತಲ್ಲಿ ಅಷ್ಟೊಂದು ಅಟ್ಯಾಚ್ಮೆಂಟ್ ಒಳ್ಳೇದಲ್ಲ ಇದು ಅಲ್ವಾ? ಸೊ ಆತರ ಅಟ್ಯಾಚ್ಮೆಂಟ್ ಯಾವ್ದಕ್ಕೂ ಇಲ್ಲ ಅಂತೀರಾ? ಏನಪ್ಪ ಇದು ಗೊತ್ತಿಲ್ಲ, ಈ ತರದ ಪ್ರಶ್ನೆಗಳ ಕಷ್ಟ ಉತ್ತರ ಕೊಡೋದು. ಸರ್ ಅಲ್ಲ ಸರ್, ಇತ್ತೀಚೆಗೆ ಮದ್ವೆ ಆಗಿದ್ದೀರಾ, ಹೆಂಡತಿಗೆ ಒಂದು ಫ್ಲೈಂಗ್ ಕಿಸ್ ಕೊಡ್ತೀರಾ, ನಾನು ಆಚೆನೇ ಬರಲ್ಲ ಮೇಡಮ್ ಅಂತ. ಹೇಳಿ ನಾನು ಅವಳ ಮೇಲೆ ಪ್ರೀತಿ ಆರೋಪ ಮಾಡ್ತಿದ್ದಾರೆ. ರೊಮ್ಯಾಂಟಿಕ್ ಸೀನ್ ಅಲ್ಲಿ ದೂರ ನೀವು ಹೇಳಿದಿರ. ಆರೋಪ ಅಲ್ಲ, ಪ್ರೀತಿ ಅನ್ನೋದು ಬರೀ ಯಾವಾಗಲೂ ತೋರ್ಸೋ ಕಾಳಜಿ ಕಳಕಳಿ ಇದೆಯಲ್ಲ, ಅದು ಅದನ್ನೆಲ್ಲ ಟೈಮ್ ತೋರ್ಸೋದಕ್ಕಾಗೋದಿಲ್ಲ. ಮನ್ಸೊಳಗಡೆನೆ ಇರುತ್ತೆ, ಅದು ಇದ್ದೇ ಇರ್ತದೆ. ಆಯ್ತು, ದಟ್ಸ್ ಓಕೆ. ನೆಕ್ಸ್ಟ್ ಉತ್ತರ ಅಲ್ಲ, ಅದು ಬಿಟ್ಟಾಕಿ. ಇವಾಗ ಫೇವ್ರೆಟ್ ಕೋ ಸ್ಟಾರ್, ತಮ್ಮ ಫೇವ್ರೆಟ್, ಗ್ಯಾರಂಟಿ ಆಗಿ ಇವರು ನನ್ನ ಫೇವ್ರೆಟ್ ಕೋ ಸ್ಟಾರ್ ಅನ್ನೋದಾದ್ರೆ ಯಾರು? ರಂಗಣ್ಣ ರಘು ಸರ್. ನಿಮಗೆ? ನಾನು ಕೆಲಸನೇ ಮಾಡಿಲ್ಲ ಎಷ್ಟೊಂದ್ ಜನ ಜೊತೆ ನಂಗೆ ಫೇವ್ರೆಟ್ ಇರೋರು. ಸದ್ಯಕ್ಕೆ ಯಾರು ಫೇವ್ರೆಟ್ ಸದ್ಯಕ್ಕೆ? ರಾಕಿಂಗ್ ಸ್ಟಾರ್ ಯಶ್ ಇಷ್ಟ, ರಮೇಶ್ ಅರವಿಂದ್ ಸರ್ ಇಷ್ಟ. ಹಾ, ನಮ್ ಸೀರಿಯಲ್ ಅಲ್ಲಿ ಅಜ್ಜಿ ಕ್ಯಾರೆಕ್ಟರ್ ವಿದ್ಯಾಮೂರ್ತಿ ಅವರು, ಶಿ ಇಸ್ ಮೈ ಫೇವ್ರೆಟ್. ಸಿನಿಮಾದಲ್ಲಿ ರವಿಶಂಕರ್ ಸರ್, ಅವ್ರ ತಂದೆ, ನನ್ನ ತಂದೆ ರೋಲ್ ಮಾಡಿದವ್ರು. ನಾನು ನನ್ನ ಹೆಸರು ಬರ್ಲಿಲ್ಲ. ನೀವ್ ಹೇಳಿದ್ರ ನನ್ನ ಹೆಸರು? ಯಾಕೆ ಬರೀ ಹುಡುಗಿರಿಂದ ಫೀಮೇಲ್ ಅಂತ ಕೇಳಿ ಕೋ ಸ್ಟಾರ್ ಅಂದಿದ್ದವ್ರು. ಕೋ ಸ್ಟಾರ್ ಮೇಲ್ ಇರ್ಬೋದು ಅಲ್ವಾ? ಅವ್ರ ಮೇಲಲ್ಲಿ ಫೀಮೇಲ್ ಅಲ್ಲಿ ಅಂತ ಅವ್ರು ಕೇಳಿದ್ರೆ ಪಟ್ ಅಂತ ಹೇಳಿದ್ರು. ನೀವು ಮೇಲ್ ಅಂದ್ರೆ ಫೇಬಲ್ ಅಂದ್ರೆ ಬರೀ ಕೋ ಸ್ಟಾರ್. ಚೇಂಜ್ ದ ಟಾಪಿಕ್. ಓಕೆ. ಇಂಡಸ್ಟ್ರಿನಲ್ಲಿ ಗ್ಯಾರಂಟಿ ಆಗಿ ಇವರು ನನ್ನ ಇನ್ಸ್ಪಿರೇಷನ್ ಅನ್ನೋದಾದ್ರೆ ಯಾರು? ಇನ್ಸ್ಪಿರೇಷನ್ ಅಥವಾ ರೋಲ್ ಮಾಡೆಲ್ ಅಂತ ಯಾರನ್ನ ನೀವು ಕನ್ಸಿಡರ್ ಮಾಡ್ಕೋತೀರಿ? ಇಷ್ಟೊಂದು ಕಷ್ಟ ಇದೆ ಸರ್. ರೋಲ್ ಮಾಡಲ್ ಅಂತಿಲ್ಲ, ನಂಗೆ ಅದೊಂಥರ ದೇವ್ರ ತರ, ಆರಾಧ್ಯ ದೈವ ಅಂತಂದ್ರೆ ನಂಗೆ ಅಣ್ಣವರು. ಮನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ. ಓಕೆ, ತಮಗೆ? ಪುನೀತ್ ರಾಜ್ಕುಮಾರ್ ಸರ್. ಯಾಕೆ ಅಂದ್ರೆ ಬಿಕಾಸ್ ದ ವೇ ಹಿ ಹಸ್ ಹೆಲ್ಪ್ಡ್ ಪುವರ್ ಪೀಪಲ್, ಅದು ನನಗೆ ಇನ್ಸ್ಪಿರೇಷನ್. ಅಂಡ್ ಆಲ್ಸೋ ಸರ್, ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಹೇಳೋದಾದ್ರೆ ಅವ್ರಿಗೆ ನೀವು ಮಾತಾಡುವಂತ ಕನ್ನಡ ಬಹಳ ಇಷ್ಟ ಅವ್ರಿಗೆ. ಏನಾದ್ರು ಇದೆಯಾ ಸರ್ ಇನ್ಸಿಡೆಂಟ್ ಶೇರ್ ಮಾಡ್ಕೊಂಡಂತದ್ದು ಅವ್ರ ಜೊತೆ ನಿಮ್ಮ ಅವರು? ಅಂದ್ರೆ ಆಕ್ಚುಲಿ ನಾನು ಫಸ್ಟ್ ಟೈಮ್ ಅವ್ರು ಮೀಟ್ ಮಾಡಿದ್ದೆ. ಅದು ಬಹಳ ಎಲ್ಲೋ ಏನು ಫಂಕ್ಷನ್, ಅವ್ರ ಪಾಡ್ಗೆ ಅವ್ರು ನಿಂತಿದ್ರು, ನನ್ನ ಪಾಡ್ ನಾನು ಇಲ್ಲಿ ನಿಂತಿದ್ದೆ. ಅಂದ್ರೆ ಯೂಶಲಿ ಇರ್ತಲ್ಲ, ಅವ್ರು ನಾನು ಯಾರು ಗೊತ್ತಿರಲ್ಲ ಬಿಡು, ನಾನು ಯೂಶಲಿ ಹೆಂಗಿದ್ರೆ ನಾನು ಯಾರ ಹತ್ರನೂ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು
ಅಂದ್ರೆ ಎಲ್ಲರೂ ಅವ್ರ ಇದ್ರಲ್ಲಿ ಇರ್ತಾರೆ, ನಾವ್ಯಾಗ ಡಿಸ್ಟರ್ಬ್ ಮಾಡಬೇಕು ಅಂತ ನಾನು ಎಲ್ಲೋ ನಿಂತಿದ್ದೆ. ಅವ್ರು ಹೆಂಗೆ ನೋಡ್ಬಿಟ್ಟು ಹೇ ಮ್ಯಾನ್ ಗುಡ್ ವಿಡಿಯೋಸ್ ಹಂಗೆ ಹಿಂಗೆ ಅಂತ ಅವರೇ. ನಾನು ನನಗೆ ಹೆಂಗಾಗೋಯ್ತು ಅಂತಂದರೆ ಯಪ್ಪ ಅಪ್ಪು ಸರ್ ಬಂದು ಹಿಂಗೆ ಹೇಳ್ತಾರಲ್ಲ ಅಂತ ನನಗೆ. ಅವರೇ ನಂಬರ್ ಕೊಟ್ಟು ಅವಾಗ ಅವರೇ ನನ್ನ ನಂಬರ್ ಕೊಡು, ನಾನು ಇದ್ರೆ ಹೇಳ್ತೀನಿ ಅಂತ ಎಲ್ಲ ಅವರೇ ನಂಬರ್ ತೊಗೊಂಡು ಆ ಥರ ಮನುಷ್ಯ ಅವರು. ಅಂದರೆ ಎಲ್ಲರೂ ಟ್ಯಾಲೆಂಟ್ ಇದೆ ಅಂತ ಗೊತ್ತಾದ ತಕ್ಷಣ ಓಕೆ ಇವ್ನು ಒಂದು ಅವಕಾಶಗಳನ್ನ ಕೊಡಬೇಕು ಇವನಿಗೆ ಅಂತ ಇದು ಮಾಡ್ತಾರೆ. ಆ ಥರದ ಮನುಷ್ಯ ಅವರು. ಇನ್ಫ್ಯಾಕ್ಟ್ ನಮ್ಮ ಚಾಮರಾಜನಗರ ಭಾಷೆ ಅವ್ರಿಗೆ ಭಾಳ ಇಷ್ಟ. ಯಾಕಂದರೆ ಅವರು ಆ ಭಾಗದಿಂದ ಅವರು ಸಡನ್ನಾಗಿ ಗೊತ್ತಾಯ್ತು ನಾನು ನಗರ ಅಂತ, ನಗರದವನು ಏನು ಅಂತ. ಆಮೇಲೆ ಅದನ್ನು ಮಾತಾಡ್ತಾ ಇದ್ವಿ. ಅಂದರೆ ಸರಿ ಈ ಭಾಷೆಯಲ್ಲಿ ಏನಾದರೂ ಸಿನಿಮಾ ಮಾಡಬೇಕು ನಮ್ಮ ನಗರದ ಭಾಷೆಯಲ್ಲಿ, ಆ ಥರದ್ದು ನಾನು ಯಾಕೆ ಮಾಡಬೇಕು, ನೀನೇ ಮಾಡು, ನೀನೇ ಬರೀ ಅಂತ ಹೇಳ್ತಾ ಇದ್ರಿ ನನಗೆ. ಸೊ ಆ ಥರ ಅಂದರೆ ಆ ರೂಟ್ಸ್ ಇದೆಯಲ್ಲ, ಆ ರೂಟ್ಸ್ನ ಮರ್ತಿರ್ಲಿಲ್ಲ ಅಪ್ಪು ಸರ್. ಸೊ ನೋ ಮ್ಯಾಟರ್ ಹೌ ಎಂತ ದೊಡ್ಡ ಸೂಪರ್ ಸ್ಟಾರ್, ಬಟ್ ಸ್ಟಿಲ್ ಅವ್ರ ರೂಟ್ಸ್ ಕಡೆ ಯಾವಾಗಲೂ ತುಡಿತಾ ಇತ್ತು ಅವ್ರಿಗೆ. ಆ ಆಸೆನ್ ಯಾವಾಗ ಟಗರು ಪಲ್ಯ ನೋಡಿದ್ರೆ ಖುಷಿ ಪಟ್ರು ಅವರು. 100% ಹೌದು. ಅದೇ ಪಲ್ಯ ಭಾಷೆ ಇದನ್ನೆಲ್ಲ ನೋಡಿದ್ರೆ ಬಹಳ ಖುಷಿ ಪಟ್ಬಿಟ್ರು ಅವರು. ಇರ್ಬೇಕಿತ್ತು ಸರ್, ಇದ್ರೆ ತುಂಬಾ ಖುಷಿ ಆಗೋದು. ಇಂಡಸ್ಟ್ರಿಗೆ ಒಂದು ದೊಡ್ಡ ಬಲ ಇರ್ತಿತ್ತು. ಅಂಡ್ ಒನ್ ವರ್ಡ್ ನಿಮ್ಮ ಕ್ಯಾರೆಕ್ಟರ್ ನ ಡಿಸ್ಕ್ರೈಬ್ ಮಾಡುತ್ತೆ ಅನ್ನೋದಾದ್ರೆ ಯಾವ ಪದ? ಸೊ ಹಾಗೆ ಮಲೈಕಾ ಅನ್ನೋ ಹೆಸರು ಹಿಂದೆ ಒಂದು ಹಿಸ್ಟ್ರಿ ಇದೆ. ಆ ಹೆಸರು ತುಂಬಾ ಆಯ್ಕೆ ಮಾಡಿ ಇಟ್ಟಂತ ಹೆಸರು, ಅದ್ರ ಬಗ್ಗೆ ಹೇಳುದು. ಆಯ್ಕೆ ಎಲ್ಲ ಅವಾಗ ಚಯ್ಯ ಸಿಕ್ಕ ಬಂದ್ರೆ ಟ್ರೈನ್ ಮೇಲೆ ಡ್ಯಾನ್ಸ್ ಮಾಡಿರೋದು ಅವಾಗ ರೀಸೆಂಟ್ ರಿಲೀಸ್ ಆಗಿತ್ತು. ಸೊ ಅವಾಗ ಯೂಶಲಿ ಎಲ್ಲರಿಗೂ ಒಂದು ಹೆಸರು, ಒಂದು ಅಕ್ಷರ ಬಂದಿರುತ್ತಲ್ಲ, ಹಂಗೆ ಮೋ ಅಂತ ಬಂತು. ನಮ್ಮ ಅಮ್ಮಂಗೆ ಮೋನಿಕಾ, ಮಲ್ಲಿಕಾ ಅಂತೆಲ್ಲ ಇಡಕ್ಕೆ ಇಷ್ಟ ಇರಲಿಲ್ಲ. ಸೊ ನಮ್ಮ ಅಕ್ಕ ಹೊಸದಾಗಿ ಅವರು ಇಂಟ್ರೊಡ್ಯೂಸ್ ಆಗಿದ್ದಾರೆ ಮಲೈಕಾ ಅವರವರ ಅಂತ, ಮಲೈಕಾ ಇಡೋಣ ಅಂತ ಮಲೈಕಾ ಇಟ್ಟಿದ್ದು ಅಷ್ಟೇ. ನಿಮ್ಮಪ್ಪ ಅಲ್ಲ ಫ್ಯಾನ್? ಅಕ್ಕ ಅಕ್ಕ ಅಂತ ನಿಮ್ಗೆ ಹೇಳಿದರೆ ನಿಮ್ಮಪ್ಪ ಯಾರಾದ್ರೂ ಆಗಿರ್ಲಿ, ಬಟ್ ಆ ಟೈಮ್ ನಲ್ಲಿ ಅವ್ರಿಗೆ ಅನ್ಸುತ್ತಾ ದೇವ್ರಾಣೆಗೂ ಯಾರಿಗ ಅನ್ಸಿರುತ್ತೆ? ಚಾನ್ಸೇ ಇಲ್ಲ. ಕೆಲವ್ರಿಗೆ ಆಸೆ ಇರುತ್ತಲ್ಲ ಮನೇಲಿ, ಯಾರಿಗೂ ಇಷ್ಟ ಇಲ್ಲ. ನನ್ನ ಆಸೆ ಇದು. ನಿಮ್ಮ ಆಸೆ ಓಕೆ. ಏನೋ ಹೆಂಗೋ ಬಂದು ಇಂಡಸ್ಟ್ರಿಯಲ್ಲಿ ನಮ್ಮ ಜೊತೆ ಆಕ್ಟ್ ಮಾಡಿದ್ರು, ಅದೇ ನಮ್ಮ ಖುಷಿ. ದ ಮೋಸ್ಟ್ ಪ್ರೌಡ್ ಮೊಮೆಂಟ್ ನಿಮ್ಮ ಜೀವನದ್ದು ಹೇಳೋದಾದ್ರೆ ಗ್ಯಾರಂಟಿ ಆಗಿದ್ದು ನನ್ಗೆ ತುಂಬಾ ಖುಷಿ ಆದಂತಹ ವಿಷಯ, ನಾನೇ ಖುಷಿ ಪಟ್ಟಂತಹ ವಿಷಯ ಅಂತ ಯಾವ್ದಾದ್ರು ಇದ್ರೆ ಸರ್? ಈ ಕ್ಷಣಕ್ಕೆ ನೆನಪಾಗಲ್ಲ, ಆ ಥರದ್ದು ಅವಾಗ ಆಗ್ತಿರುತ್ತೆ. ಒಂದೇ ಅಂತಾನೆ ಹೇಳಕ್ಕಾಗಲ್ಲ. ಯಾವ್ದಾದ್ರು ಒಂದು ತುಂಬಾ ಹತ್ರ ಆಗುತ್ತಲ್ಲ ಮನ್ಸಿಗೆ ಆ ಥರ ಒಂದು ನನ್ನ ಮನ್ಸು ಅಂತ ಅಂದರೆ, ನಾನು ಗೌರ್ಮೆಂಟ್ ಕೆಲಸ ಬಿಟ್ಟು ಬಂದು ಇಲ್ಲೇನೋ ಮಾಡಿಕೊಂಡು ಮನೆಯವ್ರಿಗೆ ಅದೊಂದು ಯಾವಾಗಲೂ ಚಿಂತೆ ಇರ್ತದೆ, ಇವ್ನಿಗೆ ಯಾಕೆ ಬೇಕಾಗಿತ್ತು ಇವೆಲ್ಲ ಅಂತ. ಎಲ್ಲರ ಮನೆಯದು ಯೋಚನೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲರೂ ಯೋಚನೆ ಮಾಡೋದಲ್ಲ, ಇವ್ನಿಗೆ ಯಾಕೆ ಬೇಕಿತ್ತು ಇವೆಲ್ಲ, ಏನೋ ಕೆಲಸ ಮಾಡ್ಕೊಂಡಿರ್ಬೋದಲ್ವಾ ಅಂತ. ಸೊ ಬಹುಶಃ ಬಡವರ ರಸ್ಕಲ್ದು ನಾವು ಪ್ರೀಮಿಯರ್ ಮಾಡಿದ್ವಿ ಮೈಸೂರಲ್ಲಿ, ಫಸ್ಟ್ ರೆಡ್ ಕಾರ್ಪೆಟ್ ಶೋ ಅಂತ ಮೈಸೂರಲ್ಲಿ ಮಾಡಿದ್ದು. ಅದು ಶೋ ಆದಮೇಲೆ ನಮ್ಮ ಒಂಥರ ನಮ್ಮ ಮಮ್ಮಿ ಬಂದು ಒಂಥರ ನನ್ನ ತಪ್ಕೋತು. ಸೊ ಅದು ನನಗೆ ಬಹುಶಃ ಆವಾಗ ನನಗೆ ಒಂಥರ ಅದೆಲ್ಲ ಅಷ್ಟು ಅಂದರೆ ನಾನು ತೀರಷ್ಟೊಂದು ಫಾರ್ಮಲ್ಲಾಗೂ ಇಲ್ಲ ಮನುಷ್ಯ, ಹಂಗಾಗಿ ಅದೊಂಥರ ಏನೋ ಸಮಾಧಾನ ಆಯಿತು ಅನ್ಸತಿ. ಓಕೆ, ಅಟ್ಲೀಸ್ಟ್ ನಮ್ಮ ಮನೆಯವ್ರಿಗೆ ಈಗಲಾರು ನನ್ನ ಮೇಲೆ ನಂಬಿಕೆ ಬಂತೇನೋ ಅಂತ. ಅಂದ್ರೆ ನಂಗೆ seeing lot of ups and downs in life, financially when you are not stable, ನಾನು ಈ ಇಂಡಸ್ಟ್ರಿಗೆ ಬಂದ್ಮೇಲೆ ಒಂದು ಸ್ವಲ್ಪ ಐ ಸ್ಟಾರ್ಟೆಡ್ ಬಿಕಮಿಂಗ್ ಫೈನಾನ್ಷಿಯಲಿ ಸ್ಟೇಬಲ್. ಬಟ್ ನಂಗೆ ಚಿಕ್ಕ ವಯಸ್ಸಿಂದಾನು ತುಂಬ ಐ ವಾಂಟ್ ಟು ಡೊನೇಟ್ ಅನ್ನೋದು ನಂಗೆ ತುಂಬ ಮನಸ್ಸಲ್ಲಿ ಕಾಡ್ತಾ ಇತ್ತು. ಸೊ ನಾನು ಒಂದು ಸ್ವಲ್ಪ ಇಷ್ಟು ಹಣ ಅಂತ ಕೂಡಿಟ್ಟು ಫಸ್ಟ್ ಟೈಮ್ ನಾನು ದಾವಣಗೆರೆಯಲ್ಲಿ ಡೆಫ್ ಅಂಡ್ ಡಮ್ ಸ್ಕೂಲ್ಗೆ ಹೋಗಿದ್ದು. ನಾನು ಅವರಿಗೆ ಎಷ್ಟು ದುಡ್ಡು ಕೊಟ್ಟೆ ಅನ್ನೋದು ಮುಖ್ಯಕ್ಕಿಂತ ಅವ್ರು ನನ್ನ ಟೈಮ್ ಎಷ್ಟು ಖುಷಿ ಪಟ್ರು ಆ ಮಕ್ಕಳು ಹುಡುಗಿರು ಎಲ್ಲ. ಸೊ ಐ ಥಿಂಕ್ ಅವತ್ತು ನನ್ನ ಏನೋ ಒಂದು ಹೊಸ ಕೆಲಸ ಮಾಡಕ್ಕೆ ಒಂದು ಇನಿಷಿಯೇಟಿವ್ ಸಿಕ್ಕಿದ್ದು ಅವತ್ತು. ಸೊ ದಟ್ ವಿಲ್ ಬಿ ಮೈ ಪ್ರೌಡೆಸ್ಟ್. ಪ್ರತಿ ವರ್ಷ ಅವ್ರ ಬರ್ಡೇನೆಲ್ಲ ಮಕ್ಕಳ ಜೊತೆ ಬರ್ಡೇ ಅಂತೆಲ್ಲ ನನ್ನ ಟೈಮ್ ಮನ್ಸಾದಾಗ ಹೋಗಿ ಅಲ್ಲಿ ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾರೆ. ದಟ್ಸ್ ವೆರಿ ಸ್ವೀಟ್. ಹೀಗೆ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ತಾ ಇರಿ, ಒಳ್ಳೊಳ್ಳೆ ಕಾರ್ಯಗಳಿಂದ ಸುದ್ದಿ ಆಗಿ. ನಾನು ಸ್ವಲ್ಪ ಒಳ್ಳೆ ಅಂತಂದ್ರೆ ನನಗೂ ಎಲ್ಲ ಹೆಲ್ಪ್ ಮಾಡ್ತಾರೆ. ಒಂದಷ್ಟು ಒಳ್ಳೆ ಕಾರ್ಯನ ಯಾರು ಸುದ್ದಿ ಮಾಡಲ್ಲ. ಇಲ್ಲ, ಸುದ್ದಿ ಆಗುವಂತ ಸುದ್ದಿಗಳನ್ನ ಸುದ್ದಿ ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್ ಬಂದಿದೆ, ಯೋಚನೆ ಮಾಡ್ಬಿಡಿ, ನಾವು ಮಾಡ್ತೀವಿ. ಅಂಡ್ ನಿಮ್ಗೆ ತುಂಬಾ ಇಷ್ಟವಾದಂತಹ ಕನ್ನಡ ಚಿತ್ರ ಪಟಾಪಟ್ ಮುಗಿಸ್ಬೇಡ. ಮಗುವಿನ ಮನಸ್ಸು. ಓಕೆ, ಎಷ್ಟಿದ್ದಾರೆ ಅಂತ? ಅಲ್ಲ, ಐ ಲವ್ ದ ಕಾನ್ಸೆಪ್ಟ್ ಆಫ್ ದಟ್. ಆಬ್ವಿಯಸ್ಲಿ ಯಶ್ ರಾಧಿಕಾ ಪಂಡಿತ್ ಅವರಿಬ್ರು ಇದ್ದಾರೆ ಅಂತ. ಎಲ್ಲ ಸಿನಿಮಾಗಳು ಇಷ್ಟ. ಹೆಂಗ್ ನೋಡ್ರೆ ನಂಗೆ ಕವಿರತ್ನ ಕಾಳಿದಾಸ ಫ್ಯಾಂಟಾಸ್ಟಿಕ್ ಮೂವಿ, ಸೂಪರ್. ಸರ್, ಒಂದು ಹಾಬಿ ಇಲ್ಲ ಅಂದ್ರೆ ನಿಮ್ಮ ಅಡಗಿರುವಂತಹ ಪ್ರತಿಭೆ ಇದು ಯಾರಿಗೂ ಗೊತ್ತಿಲ್ಲ ಅನ್ನೋದಾದ್ರೆ ಯಾವ ಪ್ರತಿಭೆ ಇದೆ ತಮ್ಮಲ್ಲಿ? ಒಳ್ಳೆ ಚೆನ್ನಾಗಿ ಬರೀತೀರಾ ಅಂತ ಕೇಳ್ಪಟ್ಟಿದ್ದೀನಿ ನಾನು.
ಅದನ್ನ ಬಿಟ್ರೆ ಹಾಡು ಹಾಡ್ತೀರಾ ಸರ್? ದೇವರಣೆ ಇಲ್ಲ ಅದು ಮಾಡಕ್ ಹೋಗ್ಬಾರ್ದು ತಪ್ಪಿ ತಪ್ಪಿ. ಆಮೇಲೆ ಬರವಣಿಗೆ ಕವಿತೆ ಇದೆ, ಬರೆಯೋದು? but ಇಲ್ಲ, ನನ್ ಕವಿತೆ ಬರೆಯೋಷ್ಟು ಇದಿಲ್ಲ. ಐ ಮೀನ್ ನಾನು ಸಣ್ಣ ಪುಟ್ಟ ಬರ್ಕೋತೀನಿ ಅಷ್ಟೇ. ಕತೆ ಬರೀತೀನಿ ಒಂದಷ್ಟು ಚೆನ್ನಾಗಿ. ಚೆನ್ನಾಗಿ ಕತೆ ಬರೀತೀರಾ? ಸೊ ತಮ್ಮ ಹಿಡನ್ ಟ್ಯಾಲೆಂಟ್? ಹಿಡನ್ ಅಂತ ಏನಿಲ್ಲ, ಸ್ವಿಮ್ ಮಾಡ್ತೀನಿ. ಐ ವಾಸ್ ಒಂದು 8th ಸ್ಟ್ಯಾಂಡರ್ಡ್ ತನಕ ಸ್ಟೇಟ್ ಲೆವೆಲ್ ಸ್ವಿಮ್ಮರ್ ಅಷ್ಟೇ. ಅದ್ ಬಿಟ್ರೆ ಇನ್ಯಾವ ಹಿಡನ್ ಟ್ಯಾಲೆಂಟ್ ನನಗೆ ಇಲ್ಲ ಅನ್ಸುತ್ತೆ. ಸೊ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಹಾಡೋದು? ಹಾಡೋದಿಲ್ಲ, ಡಾನ್ಸ್ ಮಾಡ್ತೀನಿ. ಡ್ಯಾನ್ಸ್ Dance ಮಾಡ್ತೀರಾ? ತುಂಬಾ ಇಷ್ಟ. ಓಕೆ. ಸೊ ತಾವು ನಿಮ್ಮ ಪಾತ್ರದಲ್ಲಿ ಎಲ್ಲಾ ರಸಗಳನ್ನ ತೋರಿಸ್ತೀರಿ. ಸೊ ನಮಗೋಸ್ಕರ ನಾ ಹೇಳಿ ಒಂದ್ 3 ನವರಸನ ನಮ್ಮ ವ್ಯೂವರ್ಸ್ ಆಗಿ ಪ್ಲೀಸ್ ಸರ್, ನೀವು ಫೇವ್ರೆಟ್ ಇಮೋಜಿ ಆದ್ರೂ ಹೇಳಿ. ಸರ್ ಯಾವ ಇಮೋಜಿ? ನೀವು ಯಾವ್ದು ಎಮೋಜಿ ತೋರಿಸಿ ಅದ್ರದ್ದು ಅವ್ರು ಇನ್ಯಾಕ್ಟ್ ಮಾಡ್ತಾರೆ. ಯಾವ ಎಮೋಜಿ? ಸ್ಯಾಡ್, ವೀರ, ಇವ್ರು ನೋಡಿ ಇಮೋಜಿ ದ ಪ್ರೌಡ್ ಮೊಮೆಂಟ್, ಆ ಇಮೋಜಿ ಯಾವ್ದು ಹೇಳ್ತಾರೆ? ಅವೆಲ್ಲ ಹಂಗೆಲ್ಲ ಆಗಲ್ಲ. ನೀವು ಇಷ್ಟೊತ್ತಲ್ಲಿ ನೀನು ಕೊಡ್ಸಿಲ್ಲ, ಅಷ್ಟೊತ್ತಿಂದ ಸರ್ ಅದ್ ಮಾಡಾದ್ಮೇಲೆ ಕೊಡ್ಸೋಣ ಅನ್ನೋ ನಮ್ ಪ್ಲಾನ್ ಇತ್ತು ಸರ್. ಏನ್ ಸರ್ ನೀವು? ಈ ಬೇಡ ಅವೆಲ್ಲ. ಓಕೆ. ಸೊ ವಿದ್ಯಾಪತಿ ಚಿತ್ರದ ಬಗ್ಗೆ ಬಹಳಷ್ಟು ಮಾತಾಡ್ತಿದ್ವಿ. ಸೊ ವಿದ್ಯಾಪತಿ ಚಿತ್ರ ಟ್ರೇಲರ್ ಇಂದಾನೆ ಬಹಳಷ್ಟು ಸದ್ದು ಮಾಡಿದಂತಹ ಚಿತ್ರ, ಹಾಡುಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಇಬ್ರು ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀರಾ. ಸೊ ಅದು ಹೇಗಿತ್ತು? ಅದನ್ನ ಕೇಳಲೇ ಇಲ್ಲ. ಇಬ್ರು ಡೈರೆಕ್ಟರ್ ಇದ್ರು. ಅವ್ರ ವೇವ್ ಲೆಂತ್ ಹೇಗ್ ಮ್ಯಾಚ್ ಮಾಡೋಕೆ ಈಸಿ ಆಗ್ತಿತ್ತಾ, ಕಷ್ಟ ಆಯ್ತಾ? ಅವ್ರಿಬ್ರದ್ದು ಬಹಳ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ. ಅವ್ರಿಬ್ರು ಅಣ್ಣ ತಮ್ಮ ಇದ್ರು. ಅವ್ರು ಕಣ್ಣಲ್ಲೇ ಮಾತಾಡ್ತಾರೆ. ಅವರಿಬ್ರು ಅಣ್ಣ ತಮ್ಮ ಇದ್ರು. ಸೊ ಅವ್ರು ಯಾವಾಗಲೂ ಐ ಮೀನ್ ಅವರಿಬ್ರು ಬರೀತಾರೆ, ಅವ್ರಿಬ್ರು ಡೈರೆಕ್ಟ್ ಮಾಡ್ತಾರೆ, ಅವರಿಬ್ರು ಎಡಿಟ್ ಮಾಡ್ತಾರೆ. ಸೊ ಅವ್ರದೇನಪ್ಪ ಅವ್ರಿಬ್ರದ್ದು ಒಂದು ವಿಚಿತ್ರವಾದ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಈಗ ನಾನು ಟೇಕ್ ಆಗ್ಬಿಟ್ಟೆ ಅವ್ರು ನೋಡಿದ್ರೆ ಅವ್ರಿಬ್ರು ಮುಖದಲ್ಲೂ ಇದು ಬೇಡ ಅನ್ನೋ ಥರ ಇರುತ್ತೆ. ನಾವು ಟೇಕ್ ಮಾಡಿ ಖುಷಿಯಾಗಿ ಅವ್ರು ನೋಡಿದ್ರೆ ಅವ್ರಿಬ್ರು ಮುಖದಲ್ಲೂ ಖುಷಿ ಇರುತ್ತೆ. ಅದೇನು ಗೊತ್ತಿಲ್ಲ. ಆಮೇಲೆ ಒಬ್ರಿಗೊಬ್ರು ಮಾತಾಡಿಯಲ್ಲ, ಒಬ್ರು ಅಲ್ಲಿದ್ರೆ ಅವ್ರು ಇಬ್ರದ್ದು ಒಂದೇ ಎಕ್ಸ್ಪ್ರೆಷನ್ ಇದೆ. ಹೌದು, ಒಬ್ರು ಕ್ಯಾಮ್ರಾ ಹತ್ರ ಇರ್ತಾರೆ, ಇನ್ನೊಬ್ರು ಮಾನಿಟರ್ ಹತ್ರ ಇರ್ತಾರೆ. ಬಟ್ ಸ್ಟಿಲ್ ಅವ್ರಿಬ್ರದ್ದು ಒಂದೇ ರಿಯಾಕ್ಷನ್ ಇರುತ್ತೆ. ಸೊ ವೆರಿ ಗುಡ್ ಟೆಕ್ನಿಷಿಯನ್ಸ್ ಅವರಿಬ್ರು. ಅದು ಇಕ್ಕಟ್ ಸಿನಿಮಾದಲ್ಲೇ ಪ್ರೂವ್ ಆಗಿತ್ತಲ್ಲ. ಅಂದ್ರೆ ಒಂದು 20-30 ಮನೆಯಲ್ಲಿ 2 ಗಂಟೆಗಳ ಕಾಲ ಎಂಟರ್ಟೈನ್ ಮಾಡೋದು ಇನ್ನು ಹುಡುಗಾಟದ ವಿಚಾರ ಅಲ್ಲ. ಅದು 2-3 ಕ್ಯಾರೆಕ್ಟರ್ ಇಟ್ಕೊಂಡು ಮಾಡಿದ್ದಲ್ಲ. ಸೊ ತುಂಬಾ ಚೆನ್ನಾಗಿ ಮಾಡಿದ್ರು. ಅದು ಲಾಕ್ಡೌನ್ ಟೈಮ್ ನಲ್ಲಿ ಅದರ ಕಾನ್ಸೆಪ್ಟ್ ಅಂಡ್ ಜನ ಕೂಡ ತುಂಬಾ ಚೆನ್ನಾಗಿ ಅದನ್ನ ಸ್ವೀಕರಿಸಿದ್ರು. ನಾನು ಎಲ್ಲೋದ್ರೂ ಇಕ್ಕಟ್ ಸಿನಿಮಾ ಬಗ್ಗೆ ಮಾತಾಡೇ ಮಾಡ್ತಾರೆ. ಸೊ ಒಟ್ಟಾರೆ ನಮ್ಮ ಪ್ರೇಕ್ಷಕರಿಗೆ ಕೊನೆಯದಾಗಿ ವಿದ್ಯಾಪತಿ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ನಿಮ್ಮ ಕರೆಯೋಲೆ ಹೇಗಿರುತ್ತೆ? ಈ ಏಪ್ರಿಲ್ 10ಕ್ಕೆ ಇಡೀ ರಾಜ್ಯದಾದ್ಯಂತ ನಮ್ಮ ಸಿನಿಮಾ ವಿದ್ಯಾಪತಿ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಈ ಬೇಸಿಗೆ ರಜೆಯಲ್ಲಿ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ನಿಮ್ಮ ಹತ್ರ ಬರ್ತಾ ಇದೆ. ನಿಮ್ಮ ಮಕ್ಕಳ ಜೊತೆ ಕೂತು ನೋಡಿಕೊಂಡು ಎಂಜಾಯ್ ಮಾಡುವಂಥ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರು ನಮ್ಮ ವಿದ್ಯಾಪತಿ ಸಿನಿಮಾ. ಸೊ ಹಂಗಾಗಿ ಬಂದು ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಈ ಮುಂಚೆ ನಾವು ಟಗರುಪಲ್ಲೆ ಸಿನಿಮಾ ಕೂಡ ಮಾಡಿದ್ವಿ. ಇದೇ ಮಾತು ಹೇಳಿದ್ವಿ ಆವಾಗಲೂ, ಇದೊಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರು, ನಿರಾಸೆ ಮಾಡಲ್ಲ ಅಂತ. ಸೊ ನಿರಾಸೆ ಮಾಡಿರಲಿಲ್ಲ. ಅವಾಗ ಕೂಡ ಬಂದು ಜನ ಎಲ್ಲ ನೀವೆಲ್ಲ ಇದೊಂದು ಸಿನಿಮಾ ನೋಡಿದ್ರಿ. ಸೊ ಈ ಸಿನಿಮಾನು ಕೂಡ ಹಾಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ನಾನು ಹೇಳೋದು, ಇವಾಗ ಹೆಂಗಿದ್ರು ಬೇಸಿಗೆ ರಜಾ ಇದೆ, ಮಕ್ಳ ಜೊತೆ ಹಿರಿಯರ ತನಕ ಎಲ್ಲರೂ ಮುಜುಗರ ಇಲ್ಲದೆ ನಮ್ಮ ಸಿನಿಮಾ ವಿದ್ಯಾಪತಿನ ನೋಡ್ಬೋದು. ಕ್ಲೀನ್ ಕಾಮಿಡಿ, ಎಮೋಷ್ನಲ್ ಡ್ರಾಮಾ, ಆಮೇಲೆ ಆ್ಯಕ್ಷನ್ ಇರುವಂಥ ಒಂದು ಸಿನಿಮಾ. ಆಮೇಲೆ ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ. ನಾಗಭೂಷಣ್ ಸರಿಂದ ಇಟ್ಕೊಂಡು, ಧನಂಜಯ್ ಸರಿಂದ ಇಟ್ಕೊಂಡು, ಗರುಡಾರಾಮ್ ಅವರು ಎಲ್ಲರೂ ಇದ್ದಾರೆ. ದಯವಿಟ್ಟು ಎಲ್ಲರೂ ಏಪ್ರಿಲ್ 10ಕ್ಕೆ ಚಿತ್ರಮಂದಿರಕ್ಕೆ ಬಂದು ವಿದ್ಯಾಪತಿ ಸಿನಿಮಾನ ನೋಡಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಸೊ ವಿದ್ಯಾಪತಿ ಚಿತ್ರತಂಡ ನಮ್ಮ ಜೊತೆ ಜಾಯ್ನ್ ಆಗಿತ್ತು. ಸೊ ಇದೇ ಏಪ್ರಿಲ್ 10ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಸೊ ನೀವು ಕೂಡ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ವಿಸಿಟ್ ಕೊಟ್ಟು ಚಿತ್ರನ ನೋಡಿ ರಿಸಲ್ಟ್ ಏನು ಅನ್ನೋದನ್ನ, ನಿಮಗೇನು ನಿಮ್ಮ ಅನಿಸಿಕೆಯನ್ನು ಕೂಡ ನೀವು ಅವ್ರ ಜೊತೆ ಶೇರ್ ಮಾಡ್ಬೋದು ಅಲ್ವಾ ಸರ್? ನೀವಂತೂ ಅವೈಲಬಲ್ ಇದ್ದೇ ಇರ್ತೀರಾ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂತೂ ಇಟ್ಸ್ ವೆರಿ ಓಪನ್.